ದೇಹದಲ್ಲಿ ಯಾವಾಗ ಜೀವ ಕಣಗಳಿಂದನೂ ಕ್ಯಾನ್ಸರ್ ಬರ್ಬೋದು. ಎನಿ ಸೆಲ್ ಆ್ಯಂಡ್ ಎನಿ ಏಜ್ ಕ್ಯಾನ್ಸರ್ ಬರ್ಬೋದು. ಈಗ ಬ್ರೆಸ್ಟ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರ್ ಅಷ್ಟು ಕಾಮನ್ ಕ್ಯಾನ್ಸರ್ ಅಲ್ಲ. ಇದು ಬೋನಲ್ಲೇ ಉತ್ಪತ್ತಿ ಆಗೋದ್ರಿಂದ ಅದನ್ನ ಪ್ರೈಮರಿ ಬೋನ್ ಟ್ಯೂಮರ್ಸ್ ಅಂತೀವಿ. ಬೋನಿಂದ ಅದು ಬೇರೆ ಕಡೆ ಸ್ಪ್ರೆಡ್ ಆಗ್ಬೋದು, ಬಟ್ ಸ್ಟಾರ್ಟ್ ಆಗೋದು ಬೋನಲ್ಲಿ. ಲಂಗ್ ಕ್ಯಾನ್ಸರ್ ಬಂದರೆ, ಲಂಗ್ ಕ್ಯಾನ್ಸರ್ ಅಲ್ಲಿ ಮಾತ್ರ, ಲಂಗಲ್ಲಿ ಮಾತ್ರ ಇದ್ರೆ ಸ್ಟೇಜ್ 1 ಅಥವಾ ಸ್ಟೇಜ್ 2 ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದೇನಾದ್ರು ಬೋನಿಗೆ ಸ್ಪ್ರೆಡ್ ಆಗಿಬಿಟ್ರೆ ಸ್ಟೇಜ್ 4 ಮಾಡಿಬಿಡ್ತೀವಿ ಅದನ್ನ. ಇದು ತುಂಬ ರೇರ್ ಇರೋದ್ರಿಂದ ಈ ಎಕ್ಸಾಕ್ಟಾಗಿ ಏನು ಕಾರಣದಿಂದ ಬರುತ್ತೆ ಇದು ಅಂತ ಪೀಪಲ್ ಹ್ಯಾವ್ ನಾಟ್ ಫೌಂಡ್ ಔಟ್ ಎಕ್ಸಾಕ್ಟ್ಲಿ. ಕ್ಯೂರ್ ಮಾಡೋಕ್ಕಾಗಲ್ಲ ಜನರಲಿ. 95% 99% ಆಫ್ ದ ಟೈಮ್ಸ್ ಅದು ಕ್ಯೂರ್ ಆಗದೆ ಇರೋಂಥ ಕ್ಯಾನ್ಸರ್. ಸ್ಮೋಕ್ ಮಾಡಿದ್ರೆ 80% ಆಫ್ ದ ಲಂಗ್ ಕ್ಯಾನ್ಸರ್ ಬರೋದು ಸ್ಮೋಕರ್ಸಲ್ಲಿ ಅಂತ ಗ್ಯಾರಂಟಿ. ಆ ಥರದ್ದು ಏನು ಕಂಡು ಬಂದಿಲ್ಲ ಇದರಲ್ಲಿ. ನಮ್ಮ ಜನ ಏನು ಮಾಡ್ತಾರೆ, ನಮ್ಮ ಪಕ್ಕದ ಮನೆಯವ್ರಿಗೆ ಏನೋ ತೊಂದರೆ ಆಯಿತು, ರೇಡಿಯೋಥೆರಪಿ ಕೊಡಬೇಡಿ, ಕೀಮೊಥೆರಪಿ ಟಾಕ್ಸಿಕ್ಕು ಅದು ಬೇಡ ನನಗೆ, ಈ ಥರ. ವೆನ್ ಯು ಪಿಕ್ ಆ್ಯಂಡ್ ಚೂಸ್ ದರ್ ಇಸ್ ಅ ಪ್ರಾಬ್ಲಮ್. ಬೋನಲ್ಲಿ ಬರೋ ಕ್ಯಾನ್ಸರ್ಸೇ ಬೇರೆ ಥರ. ಅದರದ್ದು ಸ್ಟೇಜಿಂಗ್ ಸಿಸ್ಟಮ್ಮು, ಅದು ಮುಂದೆ ಏನಾಗುತ್ತೆ ಅನ್ನೋದು, ಅದಕ್ಕೆ ಕೊಡಬೇಕಾಗಿರೋಂಥ ಚಿಕಿತ್ಸೆ, ಅದಕ್ಕೆ ಬೇಕಾಗಿರೋಂಥ ಆಪರೇಷನ್ನು ಎಲ್ಲನೂ ಬೇರೆ ಥರ. ಯೂಶ್ವಲಿ ಏನಾಗುತ್ತೆ, ಇದು ಮೂಳೆ ಕ್ಯಾನ್ಸರು ಜಾಸ್ತಿ ಚಿಕ್ಕವರಲ್ಲಿ ಬರುತ್ತೆ. ಜೀನ್ಸ್ ಇಲ್ಲದೇ ಇರಲಿ ಕ್ಯಾನ್ಸರ್ ಬರೋದು ಆಲ್ಮೋಸ್ಟ್ ಒಂದೊಂದು ಮನೇಲಿ ಒಬ್ಬರಿಗೆ ಬರುತ್ತೆ ಅನ್ನೋ ಥರ ಆಗುತ್ತೆ. ಒಂದು 80% ಆಫ್ ಪ್ರೋಸ್ಟೇಟ್ ಕ್ಯಾನ್ಸರ್ಸು ಬೋನ್ಗೆ ಹೋಗುತ್ತೆ. ಬ್ರೆಸ್ಟ್ ಕ್ಯಾನ್ಸರು ಒಂದು 30 to 40% ಬೋನ್ಗೆ ಹೋಗುತ್ತೆ. ಲಂಗ್ ಕ್ಯಾನ್ಸರು ಒಂದು 20-30% ಬೋನ್ಗೆ ಹೋಗುತ್ತೆ. 100 ಜನಕ್ಕೆ ಟ್ರೀಟ್ ಮಾಡಿದ್ರೆ 20 ಜನಕ್ಕೆ ವಾಪಸ್ ಬರುತ್ತೆ ಕಾಯಿಲೆ. 80 ಜನ ಕ್ಯೂರ್ ಆಗ್ತಾರೆ. ನೀವು ಸ್ಮೋಕ್ ಮಾಡದೇ ಇರಿ, ನಿಮ್ಮ ಕ್ಯಾನ್ಸರ್ ಬರುತ್ತೆ. ಡೆಲ್ಲಿನಲ್ಲಿ ಈಗಾಗಲೇ ಜಾಸ್ತಿ ಆಗ್ತಾಯಿದೆ, ಬೆಂಗಳೂರಲ್ಲಿ ಜಾಸ್ತಿ ಆಗ್ತಾಯಿದೆ ಕ್ಯಾನ್ಸರ್ಸು. ಈಗ ನಾವು ಯೂಶ್ವಲಿ ಏನು ಸ್ಕ್ರೀನಿಂಗಿಗೆ ಏನೇನು ಟೆಸ್ಟ್ಗಳು ಮಾಡ್ತೀವಿ, ಅದರಲ್ಲಿ ಕ್ಯಾನ್ಸರ್ ಕಂಡುಹಿಡಿಯುವಂಥ ಟೆಸ್ಟ್ಗಳು ಇರೋದಿಲ್ಲ ಯೂಶ್ವಲಿ. ಈಗ ಎಕ್ಸಿಕ್ಯೂಟಿವ್ ಚೆಕಪ್ ಅಂತ ಮಾಡ್ತಾರೆ, ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್ ಅದೆಲ್ಲ ಇರುತ್ತೆ. ಕ್ಯಾನ್ಸರ್ಗೆ ಒಂದು ಟೆಸ್ಟು ಅದರಲ್ಲಿ ಜಾಸ್ತಿ ಇರಲ್ಲ. ಅದು ಇಲ್ಲಿ ಬೋನಲ್ಲಿ ಯಾವ ಜಾಗದಲ್ಲಿ ಇದೆಯೋ ಅದು ಒಂದೊಂದು ಕ್ಯಾನ್ಸರು, ಬೋನ್ ಕ್ಯಾನ್ಸರ್ ಒಂದೊಂದು ಕಡೆ ಇರುತ್ತೆ. ಆ ಜಾಗದಲ್ಲಿ ನೋವು ಬರ್ತಾ ಇರುತ್ತೆ. ಆ ನೋವು ರಾತ್ರಿ ಮಲ್ಕೊಂಡಾಗ ಜಾಸ್ತಿಯಾಗಿ ಎದ್ಬಿಡ್ತಾರೆ ಅವರು. ಬೆಳಗ್ಗೆ ಹೊತ್ತು ಅಷ್ಟೊಂದಿರಲ್ಲ. ನಮ್ಮ ಜನನೂ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅದು ನಾರ್ಮಲ್ ಅಂತ ಬಂದಾಗ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇಟ್ಕೋಬೇಕು. ಏನೋ ಮಾಡಿಬಿಟ್ರು, ದುಡ್ಡು ಮಾಡೋಕ್ಕೇನೋ ಇನ್ವೆಸ್ಟಿಗೇಷನ್ ಮಾಡಿಬಿಟ್ರು ಅಂತ ಮಾತಾಡ್ತಾರೆ. ಈಗ ನಮ್ಮದ್ರಲ್ಲಿ ಹಾರ್ಟ್ ಪ್ರಾಬ್ಲಮ್ಮು ಇದೆ, ಕ್ಯಾನ್ಸರು ಇದೆ ಅಂತ ಇಟ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮಿಂದ ಕ್ಯಾನ್ಸರ್ ಬಂದಿಲ್ಲ, ಇಲ್ಲ ಕ್ಯಾನ್ಸರಿಂದ ಹಾರ್ಟ್ ಪ್ರಾಬ್ಲಮ್ ಬಂದಿಲ್ಲ, ಎರಡೂ ಒಟ್ಟಿಗೆ ಇದೆ. ಈಗ ಕ್ಯಾನ್ಸರ್ ಅಂದ ತಕ್ಷಣ ಕೆಲವರು ಈಗ ಹೇಳ್ತಾರೆ, ಆ ವ್ಯಕ್ತಿಗೆ ಯಾವುದೇ ಹ್ಯಾಬಿಟ್ಸ್ ಇರಲಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಕ್ಯಾನ್ಸರ್ ಬಂತು ಯಾಕೆ ಅಂತ. ಆದರೆ ನಿಜವಾಗಿಯೂ ಕ್ಯಾನ್ಸರ್ ಅನ್ನುವಂಥದ್ದು ಬರೀ ಹವ್ಯಾಸಗಳಿಗಷ್ಟೇ ಸೀಮಿತವಾಗಿದೆಯಾ? ನಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸತ್ಯ ಅಂತ? ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ ಯಾವ ಭಾಗದಲ್ಲಾದರೂ ಕೂಡ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗ್ಬೋದು. ಯಾಕಂತ ಹೇಳಿದ್ರೆ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಮೂಳೆ ಕ್ಯಾನ್ಸರ್ನ ಬಗ್ಗೆ. ಈ ಹಿಂದೆ ನಾವು ದೇಹದ ಭಾಗದಲ್ಲಿ ಹಲವಾರು ಕ್ಯಾನ್ಸರ್ಗಳು ಉತ್ಪತ್ತಿ ಆಗುತ್ತೆ ಅಂದರೆ ಅದು ಲಿವರ್ನಲ್ಲಾಗಿರ್ಬೋದು, ಅಥವಾ ಕಿಡ್ನಿಯಲ್ಲಾಗಿರ್ಬೋದು, ಬ್ರೈನಲ್ಲಾಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಆದರೆ ಇವತ್ತು ಮಾತಾಡ್ತಾ ಇರುವಂಥದ್ದು ಮೂಳೆ ಕ್ಯಾನ್ಸರ್ನ ಬಗ್ಗೆ. ಹಾಗಿದ್ರೆ ಮೂಳೆಯಲ್ಲಿ ಯಾಕೆ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗುತ್ತೆ? ಇದು ಬೇರೆ ಕ್ಯಾನ್ಸರ್ಗಿಂತ ಹೇಗೆ ಡಿಫ್ರೆಂಟ್ ಆಗಿರುತ್ತೆ? ದೇಹದ ಬೇರೆ ಭಾಗದಲ್ಲಿ ಉಂಟಾಗಿರುವಂಥ ಕ್ಯಾನ್ಸರ್ ಮೂಳೆಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಎಷ್ಟಿರುತ್ತೆ? ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ? ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್, ಫೌಂಡರ್ ಆ್ಯಂಡ್ ಮೆಡಿಕಲ್ ಡೈರೆಕ್ಟರ್ ಆ್ಯಂಡ್ ಹೆಡ್ ಆಫ್ ಮೆಡಿಕಲ್ ಆನ್ಕಾಲಜಿ, ಹೆಮಟಾಲಜಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್, ಸಂಪ್ರದಾ ಹಾಸ್ಪಿಟಲ್, JP ನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಬೋನ್ ಕ್ಯಾನ್ಸರ್ ಅಥವಾ ಮೂಳೆಗೆ ಸಂಬಂಧಿಸಿದಂತಹ ಕ್ಯಾನ್ಸರ್ ಹೀಗಂತ ಹೇಳಿದ್ರೆ ಏನು ಅಂತ? ಯಾಕಂತ ಹೇಳಿದ್ರೆ ಈಗ ಕ್ಯಾನ್ಸರ್ ಅಂದ ತಕ್ಷಣ ನಮಗೆ ಥಟ್ ಅಂತ ನೆನಪಾಗುವಂಥದ್ದು ಏನೋ ಒಂದು ಗೆಡ್ಡೆ ಫಾರ್ಮ್ ಆಗುತ್ತೆ ಅಥವಾ ಅನ್ವಾಂಟೆಡ್ ಗ್ರೋತ್ ಆಗ್ತಾ ಇದೆ ಅಂತ. ಹಾಗಿದ್ರೆ ಮೂಳೆಯಲ್ಲೂ ಕೂಡ ಆ ಥರ ಗ್ರೋತ್ ಆಗುವಂಥದ್ದು ಹೇಗೆ? ಸೊ ಮೂಳೆ ಕ್ಯಾನ್ಸರ್ ಅಂತ ಹೇಳಿದ್ರೆ ಏನು? ಜನರಿಗೆ ಸಿಂಪಲ್ ಆಗಿ ಅರ್ಥ ಆಗೋ ರೀತಿ ಎಕ್ಸ್ಪ್ಲೈನ್ ಮಾಡ್ತೀರಾ? ದೇಹದಲ್ಲಿ ಯಾವಾಗ ಜೀವ ಕಣಗಳಿಂದನೂ ಕ್ಯಾನ್ಸರ್ ಬರ್ಬೋದು. ಎನಿ ಸೆಲ್ ಆ್ಯಂಡ್ ಎನಿ ಏಜ್ ಕ್ಯಾನ್ಸರ್ ಬರ್ಬೋದು. ಸೊ ಬೋನಲ್ಲೂ ಕೂಡ ಕೆಲವು ಸೆಲ್ಸ್ ಇರುತ್ತೆ. ಆಸ್ಟಿಯೋಸೈಟ್ಸ್ ಅಂತೀವಿ, ಆಸ್ಟಿಯೋಬ್ಲಾಸ್ಟ್ ಅಂತೀವಿ, ಮ್ಯಾಕ್ರೋಫೇಜಸ್ ಅಂತೀವಿ. ಸೊ ಈ ಬೇರೆ ಬೇರೆ ಥರದ್ದು ಸೆಲ್ಸು ಬೋನಲ್ಲಿ ಇರುತ್ತೆ. ಸೊ ಅದು ಕ್ಯಾನ್ಸರ್ ಬಂದಾಗ ಅದನ್ನು ಬೋನ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಇದನ್ನು ನಾವು ಬೋನಲ್ಲೇ ಉತ್ಪತ್ತಿ ಆಗೋದ್ರಿಂದ ಅದನ್ನ ಪ್ರೈಮರಿ ಬೋನ್ ಟ್ಯೂಮರ್ಸ್ ಅಂತೀವಿ. ಪ್ರೈಮರಿಲಿ ಬೋನಲ್ಲೇ ಬರುವಂಥ ಕ್ಯಾನ್ಸರು. ಬೋನಿಂದ ಅದು ಬೇರೆ ಕಡೆ ಸ್ಪ್ರೆಡ್ ಆಗ್ಬೋದು, ಬಟ್ ಸ್ಟಾರ್ಟ್ ಆಗೋದು ಬೋನಲ್ಲಿ. ಇದೇ ಥರ ಇಷ್ಟೇ ಕಾಮನ್ ಆಗಿ 50% ಬೋನಿಗೆ ಬರುವಂಥ ಕ್ಯಾನ್ಸರ್ಸು ಸೆಕೆಂಡ್ರಿ ಬೋನ್ ಕ್ಯಾನ್ಸರ್ಸ್ ಅಂತೀವಿ. ಈಗ ಬ್ರೆಸ್ಟ್ ಕ್ಯಾನ್ಸರ್ ಆಗಲಿ ಅಥವಾ ಲಂಗ್ ಕ್ಯಾನ್ಸರ್ ಆಗಲಿ ಬೋನ್ಗೆ ಸ್ಪ್ರೆಡ್ ಆಗ್ಬೋದು.
ಸೊ ಈ ಥರ ಸ್ಪ್ರೆಡ್ ಆದಾಗ ಅದನ್ನು ಸೆಕೆಂಡ್ರಿ ಬೋನ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ನಾವು. ಓಕೆ ಓಕೆ. ಸೊ ಈ ಥರ ಬೋನ್ ಕ್ಯಾನ್ಸರ್ಸ್ನ 2 ಥರ ಡಿವೈಡ್ ಮಾಡ್ತೀವಿ. ಇದಲ್ಲದೆ ಕೂಡ ಬೋನ್ ಮ್ಯಾರೋದಲ್ಲಿ ಆಗುವಂಥ ಕೆಲವು ಕ್ಯಾನ್ಸರ್ಸ್, ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ. ಈ ಪ್ಲಾಸ್ಮಾ ಸೆಲ್ಸು ಕ್ಯಾನ್ಸರಸ್ ಆಗಿಬಿಟ್ಟು ಒಂದು ಮಲ್ಟಿಪಲ್ ಮೈಲೋಮಾ ಅಂತ ಒಂದು ಕ್ಯಾನ್ಸರ್ ಬರುತ್ತೆ. ಆ ಕ್ಯಾನ್ಸರು ಬೋನ್ ಮ್ಯಾರೋದಿಂದ ಬೋನನ್ನು ಕೂಡ ಇನ್ವಾಲ್ವ್ ಆಗುತ್ತೆ. ಸೊ ಬೋತ್ ಬೋನ್ ಮ್ಯಾರೋ ಆ್ಯಂಡ್ ಬೋನ್, ಅದನ್ನು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ. ಈ ಥರ ಬೇರೆ ಬೇರೆ ಥರದ ಕ್ಯಾನ್ಸರ್ಸು ಬೋನಲ್ಲಿ ಬರ್ಬೋದು. ಹಾಗಾದ್ರೆ ಈಗ ಮೂಳೆಯಲ್ಲೂ ಕೂಡ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗಬಹುದು, ಅಥವಾ ದೇಹದ ಬೇರೆ ಭಾಗದಲ್ಲಿ ಕ್ಯಾನ್ಸರ್ ಉಂಟಾಗಿ ಅದು ಕೂಡ ಸ್ಪ್ರೆಡ್ ಆಗಬಹುದು ಅಂತ. ಯಾಕಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್ ಇದು ಬೋನಿಗೂ ಸ್ಪ್ರೆಡ್ ಆಯ್ತಂತೆ ಅಂತ ಹೇಳ್ತಾರೆ. ಸೊ ಹಾಗಂತ ಹೇಳಿದ್ರೆ ಅಲ್ಲಿಂದ ಆ ಭಾಗದಿಂದ ಅದು ಮೂಳೆಗೆ ಬಂದು ಸೇರಿದೆ ಅಂತ ಅರ್ಥನಾ? ಹೌದು. ಈಗ ಲಂಗ್ ಕ್ಯಾನ್ಸರ್ ಬಂದ್ರೆ, ಲಂಗ್ ಕ್ಯಾನ್ಸರ್ ಅಲ್ಲಿ ಮಾತ್ರ, ಲಂಗಲ್ಲಿ ಮಾತ್ರ ಇದ್ರೆ ಸ್ಟೇಜ್ 1 ಅಥವಾ ಸ್ಟೇಜ್ 2 ಇರುತ್ತೆ ಅಂತ ಇಟ್ಕೊಳ್ಳೋಣ. ಅದೇನಾದ್ರು ಬೋನಿಗೆ ಸ್ಪ್ರೆಡ್ ಆಗಿಬಿಟ್ರೆ ಸ್ಟೇಜ್ 4 ಮಾಡಿಬಿಡ್ತೀವಿ ಅದನ್ನ. ಅಂದರೆ ಇದನ್ನು ಕ್ಯೂರ್ ಮಾಡೋದು ಕಷ್ಟ. ಸ್ಪ್ರೆಡ್ ಆಗಿಬಿಟ್ಟಿದೆ, ಕ್ಯೂರ್ ಮಾಡೋಕ್ಕಾಗಲ್ಲ ಜನರಲಿ. 95% 99% ಆಫ್ ದ ಟೈಮ್ಸ್ ಅದು ಕ್ಯೂರ್ ಆಗದೆ ಇರೋಂಥ ಕ್ಯಾನ್ಸರ್. ಬೋನಲ್ಲೇ ಬರುವಂಥ ಕ್ಯಾನ್ಸರು ಬೋನಲ್ಲಿ ಮಾತ್ರ ಇದ್ದರೆ ಇಟ್ ಸ್ಟಿಲ್ ಸ್ಟೇಜ್ 1 ಆರ್ ಸ್ಟೇಜ್ 2 ಆ ಥರ ಇರುತ್ತೆ. ಸೊ ಇದನ್ನು ನಾವು ಬೋನಲ್ಲೇ ಆಗಿರೋದಾ, ಬೋನಿಗೆ ಬೇರೆ ಕಡೆಯಿಂದ ಬಂದಿರೋದಾ ಅನ್ನೋದನ್ನ ಕ್ಲಾಸಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಸೊ ಈಗ ಬ್ಲಡ್ ಕ್ಯಾನ್ಸರ್ ಅಲ್ಲೂ ಕೂಡ ನಾವು ಕೇಳಿರ್ತೀವಿ, ಬೋನ್ ಮ್ಯಾರೋ ಕ್ಯಾನ್ಸರ್ ಅಂತ ಅಂದ್ರೆ ಕೇಳಿರ್ತೀವಿ. ಸೊ ಹಾಗಿದ್ರೆ ಡಾಕ್ಟರ್, ಈಗ ಬೋನ್ ಕ್ಯಾನ್ಸರ್ಗೂ ಬೋನ್ ಮ್ಯಾರೋ ಕ್ಯಾನ್ಸರ್ಗೂ ಹೇಗೆ ಡಿಫ್ರೆನ್ಸ್ ಆಗಿರುತ್ತೆ, ಅಥವಾ ಬ್ಲಡ್ ಕ್ಯಾನ್ಸರ್ ಅಥವಾ ಮೂಳೆ ಕ್ಯಾನ್ಸರ್ನ ನಡುವಿನ ವ್ಯತ್ಯಾಸ ಏನು ಅಂತ? ಬೋನ್ ಮ್ಯಾರೋದಲ್ಲಿ ಬರುವಂಥ ಕ್ಯಾನ್ಸರ್ಸ್ನ ನಾವು ಯೂಶ್ವಲಿ ಲ್ಯುಕೀಮಿಯಾಸ್ ಅಂತ ಹೇಳ್ತೀವಿ. ಅಂದರೆ ರಕ್ತದಲ್ಲಿ ಬರುವಂಥ ಕ್ಯಾನ್ಸರ್ಸ್ ಅಂತ. ಬೋನ್ ಮ್ಯಾರೋದಲ್ಲಿ ಪ್ರೊಡ್ಯೂಸ್ ಆಗಿ ರಕ್ತಕ್ಕೆ ಬಂದ್ಬಿಡುತ್ತದು. ಸೊ ಅದನ್ನು ಲ್ಯುಕೀಮಿಯಾಸ್ ಅಂತ ಹೇಳ್ತೀವಿ. ಕೆಲವು ಹೊರಗಡೆ ಬೋನ್ ಮ್ಯಾರೋದಿಂದ ಹೊರಗಡೆ ಬರುವಂಥವನ್ನ ಲಿಂಫೋಮಾಸು ಅದು ಇದೆಲ್ಲ ಹೇಳ್ತೀವಿ. ಅವೆಲ್ಲ ಟುಗೆದರ್ ವಿ ಕಾಲ್ ಇಟ್ ಹೆಮಟೊಲಾಜಿಕಲ್ ಕ್ಯಾನ್ಸರ್ಸ್ ಅಂತ. ಅಂದರೆ ಬ್ಲಡ್ ಕ್ಯಾನ್ಸರ್ಸ್ ಅಂತಾನೆ ಲೆಕ್ಕ. ಬಟ್ ಬ್ಲಡ್ಡಲ್ಲಿ ಇಲ್ಲದೆ ಇರ್ಬೋದು, ಅದು ಬೇರೆ ಕಡೆನೂ ಇರ್ಬೋದು. ಆದರೂ ಅದನ್ನು ಬ್ಲಡ್ ಕ್ಯಾನ್ಸರ್ ಅಂತಾನೆ ನಾವು ಕರಿತೀವಿ. ಅಂದರೆ ಹೆಮಟೊಲಾಜಿಕಲ್ ಕ್ಯಾನ್ಸರ್ಸ್ ಅಂತ ಕರಿತೀವಿ. ಬೋನಲ್ಲಿ ಬರೋ ಕ್ಯಾನ್ಸರ್ಸೇ ಬೇರೆ ಥರ. ಅದರದ್ದು ಸ್ಟೇಜಿಂಗ್ ಸಿಸ್ಟಮ್ಮು, ಅದು ಮುಂದೆ ಏನಾಗುತ್ತೆ ಅನ್ನೋದು, ಅದಕ್ಕೆ ಕೊಡಬೇಕಾಗಿರೋಂಥ ಚಿಕಿತ್ಸೆ, ಅದಕ್ಕೆ ಬೇಕಾಗಿರೋಂಥ ಆಪರೇಷನ್ನು ಎಲ್ಲನೂ ಬೇರೆ ಥರ. ಬೋನ್ ಮ್ಯಾರೋದಲ್ಲಿ ಬರುವಂಥ ಕ್ಯಾನ್ಸರ್ಸ್ಗೆ ಯೂಶ್ವಲಿ ಬೇರೆ ಏನು ಸರ್ಜರಿ, ರೇಡಿಯೋಥೆರಪಿ ಅವೆಲ್ಲ ಜಾಸ್ತಿ ಆಗಲ್ಲ. ಬರೀ ಕೀಮೊಥೆರಪಿ, ಬಯೋಲಾಜಿಕಲ್ ಟ್ರೀಟ್ಮೆಂಟ್ ಅಂತ ಕೆಲವು ಕೊಡ್ತೀವಿ ನಾವು. ಟಾರ್ಗೆಟೆಡ್ ಏಜೆಂಟ್ಸು, ಬಯೋಲಾಜಿಕಲ್ ಥೆರಪಿ, ಇಮ್ಯುನೋಥೆರಪಿ ಅಂತೆಲ್ಲ. ಅದನ್ನು ಮಾತ್ರ ಬೋನ್ ಮ್ಯಾರೋ ಕ್ಯಾನ್ಸರ್ಸ್ಗೆ ಮಾಡ್ಬೋದು. ಓಕೆ ಓಕೆ. ನೀವು ಮಾತಾಡ್ತಾ ಹೇಳಿದ್ರಿ ಸರ್, ಅದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಅದು ಥರ್ಡ್ ಅಥವಾ ಅಡ್ವಾನ್ಸ್ ಸ್ಟೇಜಲ್ಲಿ ಇರುತ್ತೆ ಅಂತ ಹೇಳಿದ್ರಿ. ಹಾಗಿದ್ರೆ ದೇಹದ ಬೇರೆ ಭಾಗದಲ್ಲಿ ಉಂಟಾಗುವಂಥ ಯಾವುದೇ ಕ್ಯಾನ್ಸರ್ ಮೂಳೆಗೆ ಬಂದು ಸ್ಪ್ರೆಡ್ ಆಗಬಹುದಾ ಅಂತ? ಅಂದರೆ ಈಗ ನಮ್ಮ ಬಾಡಿಯಲ್ಲಿ ತುಂಬ ಕ್ಯಾನ್ಸರ್ಸ್ ಇದ್ದಾವೆ, ಹೇಳ್ತಾ ಹೋದರೆ ತುಂಬ ಲಿಸ್ಟ್ ಇದೆ. ಸೊ ಎಲ್ಲ ಕ್ಯಾನ್ಸರು ಮೂಳೆಗೆ ಬಂದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತಾ ಅಂತ? ಕೆಲವು ಕ್ಯಾನ್ಸರ್ಸು ಮೂಳೆಗೆ ಪ್ರಿಫರೆನ್ಷಿಯಲಿ ಸ್ಪ್ರೆಡ್ ಆಗುತ್ತೆ. ಅಂದರೆ ಫಸ್ಟ್ ಮೂಳೆಗೆ ಹೋಗುತ್ತೆ. ಪ್ರಾಸ್ಟೇಟ್ ಕ್ಯಾನ್ಸರ್, ನಮ್ಮದು ಪ್ರಾಸ್ಟೇಟ್ ಗ್ಲ್ಯಾಂಡಲ್ಲಿ ಬರುವಂಥ ಕ್ಯಾನ್ಸರ್, ಪುರುಷರಲ್ಲಿ ಬರುವಂಥ ಕ್ಯಾನ್ಸರು, ಅದು ಫಸ್ಟು ಬೋನ್ಗೆ ಹೊಟ್ಟೋಗ್ಬಿಡುತ್ತೆ. ಬೋನ್ ಸೀಕಿಂಗ್ ಕ್ಯಾನ್ಸರ್ ಅಂತೀವಿ ನಾವು. ಅದು ಬೋನ್ ಎಲ್ಲಿದೆ ಅಲ್ಲಿ ಹೋಗಿ ಕೂತ್ಕೊಂಡು ಬೆಳೆಯುತ್ತೆ ಅಲ್ಲಿ. ಇದು ಜಾಸ್ತಿ, ಒಂದು 80% ಆಫ್ ಪ್ರಾಸ್ಟೇಟ್ ಕ್ಯಾನ್ಸರ್ಸು ಬೋನ್ಗೆ ಹೋಗುತ್ತೆ. ಬ್ರೆಸ್ಟ್ ಕ್ಯಾನ್ಸರು ಒಂದು 30 to 40% ಬೋನ್ಗೆ ಹೋಗುತ್ತೆ. ಲಂಗ್ ಕ್ಯಾನ್ಸರು ಒಂದು 20-30% ಬೋನ್ಗೆ ಹೋಗುತ್ತೆ. ಈ ಥರ ಕೋಲನ್ ಕ್ಯಾನ್ಸರ್ ಅಂತ ಹೇಳಿ, ಸ್ಟಮಕ್ ಕ್ಯಾನ್ಸರ್, ಕೋಲನ್ ಕ್ಯಾನ್ಸರ್, ಇವೆಲ್ಲ ತುಂಬ ಕಡಿಮೆ ಬೋನ್ಗೆ ಹೋಗೋದು. 5%, 10% ಬೇರೆ ಕಡೆ ಹೋಗುತ್ತೆ. ಲಿವರ್ಗೆ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ, ಕೆಲವು ಬ್ರೈನ್ಗೆ ಹೋಗುತ್ತೆ. ಸೊ ಒಂದೊಂದು ಕ್ಯಾನ್ಸರು ಒಂದೊಂದು ಥರ ಸ್ಪ್ರೆಡ್ ಆಗುತ್ತೆ. ಬಟ್ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಇಡೀ ದೇಹದಲ್ಲಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬೋದು. ಬೋನ್ ಮ್ಯಾರೋ ಬೋನ್ಗೂ ಸ್ಪ್ರೆಡ್ ಆಗುತ್ತೆ. ಕೆಲವು ನಾವು ನೋಡಿದ್ದೀವಿ ಕ್ಯಾನ್ಸರ್ಸ್ ಬೋನ್ ಮ್ಯಾರೋಗೂ ಸ್ಪ್ರೆಡ್ ಆಗಿಬಿಡುತ್ತೆ. ನಾವು ಆಮೇಲೆ ಒಳಗಡೆ ಹೋಗಿ ಬೋನ್ ಮ್ಯಾರೋಗೂ ಹೊಟ್ಟೋಗ್ಬಿಡುತ್ತೆ. ಆವಾಗ ಬ್ಲಡ್ ಸೆಲ್ಸ್ ಎಲ್ಲ ಲ್ಯುಕೀಮಿಯಾ ಥರನೇ ಡ್ರಾಪ್ ಆಗಿಬಿಡುತ್ತೆ. ನಾವು ಆವಾಗ ಬೋನ್ ಮ್ಯಾರೋ ಮಾಡಿ ಈ ಕೋಲನ್ ಕ್ಯಾನ್ಸರು ಬೋನ್ ಮ್ಯಾರೋಗೆ ಹೋಗಿದೆ ಅಂತ ಡಯಾಗ್ನೋಸ್ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಕೊಡೋದು ಭಾಳ ಕಷ್ಟ ಅದರಲ್ಲಿ. ಆ ಥರನೂ ಆಗುತ್ತೆ. ಸೊ ಬಾಡಿ ಎಲ್ಲ ಸ್ಪ್ರೆಡ್ ಆಗಿದೆ ಅಂತಾನೆ ಅರ್ಥ ಆ ಕಂಡೀಷನ್ ಅಲ್ಲಿ. ಹಾಗಿದ್ರೆ ಡಾಕ್ಟರ್, ಈಗ ಈ ಬೋನ್ ಕ್ಯಾನ್ಸರ್ ಅಥವಾ ಮೂಳೆಯ ಕ್ಯಾನ್ಸರ್ ಬರ್ತಾ ಇದೆ ಅಂದಾಗ ಆ ವ್ಯಕ್ತಿಯಲ್ಲಿ ಲಕ್ಷಣಗಳು ಹೇಗೆ ಕಾಣಿಸ್ಕೊಳ್ಳುತ್ತೆ? ಅಲರ್ಟ್ ಆಗ್ಬೋದಾ ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಹೇಗೆ ಅಂತ? ಯೂಶ್ವಲಿ ಏನಾಗುತ್ತೆ, ಇದು ಮೂಳೆ ಕ್ಯಾನ್ಸರು ಜಾಸ್ತಿ ಚಿಕ್ಕವರಲ್ಲಿ ಬರುತ್ತೆ. ಚಿಕ್ಕ ಹುಡುಗರು ಅಥವಾ ಅಡಲ್ಟ್ಸ್, ಅರ್ಲಿ ಅಡಲ್ಟ್ಸ್, ಯಂಗ್ ಅಡಲ್ಟ್ಸು, ಅವರಲ್ಲಿ ಜಾಸ್ತಿ ಬರುತ್ತೆ. ಇದರಿಂದ ಏನಾಗುತ್ತೆ, ಒಂದೊಂದು ಸಲ ಅವರು ಆಂಕಾಲಜಿಸ್ಟ್ ಹತ್ರ ಹೋಗದೇ ಇದ್ದರೆ, ಬೇರೆ ಡಾಕ್ಟರ್ಸ್ ಹತ್ರ,
ಜನರಲ್ ಪ್ರಾಕ್ಟಿಷನ್ಸ್ ಹತ್ರ, ಫಿಸಿಷಿಯನ್ಸ್, ಸರ್ಜನ್ಸ್ ಹತ್ರ ಹೋದಾಗ ಈ ಕ್ಯಾನ್ಸರ್ ಇಲ್ಲದೇ ಇರುವಂಥ ಅವರು ಕ್ಯಾನ್ಸರ್ನ ಈ ಏಜಲ್ಲಿ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಒಂದು 40-50 ವರ್ಷ ಆದಮೇಲೆ ಕ್ಯಾನ್ಸರ್ ಅಂತ ಅವರು ಸಸ್ಪೆಕ್ಟ್ ಮಾಡ್ತಾರೆ. ಇದರಲ್ಲಿ ಸಸ್ಪೆಕ್ಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಚಿಕ್ಕವರಿದ್ರೂ ಅವರು ಕ್ಯಾನ್ಸರ್ ಇರಬಹುದು ಅನ್ನೋದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಕ್ಯಾನ್ಸರ್ಗೆ ವಯಸ್ಸಿಲ್ಲ. ಆಮೇಲೆ ಆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಇಷ್ಟು ಇನ್ವೆಸ್ಟಿಗೇಷನ್ಸ್ನ ಮಾಡಬೇಕಾಗತ್ತೆ. ಈಗ ನಾವು ಯೂಶ್ವಲಿ ಏನು ಸ್ಕ್ರೀನಿಂಗಿಗೆ ಏನೇನು ಟೆಸ್ಟ್ಗಳು ಮಾಡ್ತೀವಿ ಅದರಲ್ಲಿ ಕ್ಯಾನ್ಸರ್ ಕಂಡುಹಿಡಿಯುವಂಥ ಟೆಸ್ಟ್ಗಳು ಇರೋದಿಲ್ಲ ಯೂಶ್ವಲಿ. ಈಗ ಎಕ್ಸಿಕ್ಯೂಟಿವ್ ಚೆಕಪ್ ಅಂತ ಮಾಡ್ತಾರೆ, ಡಯಾಬಿಟಿಸು, ಹಾರ್ಟ್ ಪ್ರಾಬ್ಲಮ್ ಅದೆಲ್ಲ ಇರುತ್ತೆ. ಕ್ಯಾನ್ಸರ್ಗೆ ಒಂದು ಟೆಸ್ಟು ಅದರಲ್ಲಿ ಜಾಸ್ತಿ ಇರಲ್ಲ. ಅದರಲ್ಲಿ ಇದರಿಂದಾಗಿ ಮಿಸ್ ಆಗಿಬಿಡುತ್ತೆ. ಬಟ್ ಕೆಲವು ಲಕ್ಷಣಗಳಿರುತ್ತೆ. ವೆಯ್ಟ್ ಲಾಸ್ ಆಗ್ತಾ ಇದೆ, ರಾತ್ರಿ ನೋವು ಬಂದ್ಬಿಡುತ್ತೆ, ಬೆಳಿಗ್ಗೆ ಅಷ್ಟು ನೋವಿರಲ್ಲ, ರಾತ್ರಿ ತುಂಬ ನೋವಾಗುತ್ತೆ. ಈ ಥರದ್ದು ನೋವುಗಳು ಕ್ಯಾನ್ಸರಲ್ಲಿ ಸ್ವಲ್ಪ ಕಾಮನ್. ಓಕೆ, ಅಂದ್ರೆ ಗಂಟು ನೋವೇನಾದ್ರೂ ಬರುತ್ತಾ? ಅಂದ್ರೆ ಆರ್ಥರೈಟಿಸ್ ತರ ಬರುತ್ತೆ? ಆರ್ಥರೈಟಿಸ್ ಬರಲ್ಲ, ಬಟ್ ಎಲ್ಲಿ ಬೋನಲ್ಲಿ ಯಾವ ಜಾಗದಲ್ಲಿ ಇದೆಯೋ ಅದು ಒಂದೊಂದು ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಒಂದೊಂದು ಕಡೆ ಇರುತ್ತೆ. ಆ ಜಾಗದಲ್ಲಿ ನೋವು ಬರ್ತಾ ಇರುತ್ತೆ. ಆ ನೋವು ರಾತ್ರಿ ಮಲ್ಕೊಂಡಾಗ ಜಾಸ್ತಿಯಾಗಿ ಎದ್ದು ಬಿಡ್ತಾರೆ ಅವರು. ಬೆಳಗ್ಗೆ ಹೊತ್ತು ಅಷ್ಟೊಂದಿರಲ್ಲ. ಇದು ವೆರಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಇದ್ರಲ್ಲಿ ನೋವಿರುತ್ತೆ. ಕ್ಯಾನ್ಸರ್ ಯಾಕಂತ ಹೇಳಿದ್ರೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬಂದಾಗ ಹೇಳ್ತಾರೆ ಆ ಲಂಪ್ ನೋವಿರೋದಿಲ್ಲ, ನೋವಿಲ್ಲದ ಗೆಡ್ಡೆನೆ ಕ್ಯಾನ್ಸರ್ ಅಂತ ಹೇಳ್ತಾರೆ. ಹೆಚ್ಚಿನ ಕ್ಯಾನ್ಸರ್ ಅಲ್ಲಿ ಈ ಒಂದು ವಿಚಾರವನ್ನ ಡಾಕ್ಟರ್ಸ್ ಹೇಳಿದಾಗ ಕೇಳಿದೀನಿ. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು. ಇದರಲ್ಲಿ ಸಣ್ಣದಿದ್ದಾಗ ಇದರಲ್ಲೂ ನೋವಿರಲ್ಲ, ಒಂದು ಸೈಜ್ ಬಂದಾಗ ನೋವು ಶುರು ಆಗುತ್ತೆ. ಬಟ್ ಇದು ಅನ್ಕಾಮನ್ ಇರೋದ್ರಿಂದ, ತುಂಬಾ ವಿರಳವಾಗಿ ಬರೋದ್ರಿಂದ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಯಾರೋ ಬಿದ್ದಿರ್ತಾನೆ, ಸ್ವಲ್ಪ ಜಾರಿರ್ತಾನೆ, ಅದು ನೋವು ಬಂದಿದೆ, ಒಂದು ತಿಂಗಳು ವೆಯ್ಟ್ ಮಾಡ್ತಾರೆ ಅದು ಸರಿ ಹೋಗೋಕ್ಕೆ. ಅವ್ನಿಗೆ ಇನ್ನೇನೋ ಆರ್ಥೋಪೆಡಿಕ್ ಮಾತ್ರ ಕೊಡ್ತಾರೆ, ಇಲ್ಲ ಅಂದರೆ ಒಂದು ವೆಯ್ಟ್ಸ್ ಹಾಕ್ಬಿಟ್ಟು ಸ್ಟ್ರೆಚಿಂಗ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ. ಟ್ರೈ ಮಾಡ್ತಾರೆ, ಯಾಕಂದರೆ ಎಲ್ಲರಿಗೂ ಅದೇ ಇರಲ್ಲ. ನೋವು ಬಂದ ತಕ್ಷಣ ಅದನ್ನು ಕ್ಯಾನ್ಸರ್ ಅಂತ ಹೇಳೋಕ್ಕೂ ಆಗಲ್ಲ. ಅದರಿಂದಾಗಿ ಒಂದೊಂದು ಕೆಲವರಲ್ಲಿ ಮಿಸ್ ಆಗಿ ಸ್ವಲ್ಪ ತುಂಬ ಜಾಸ್ತಿ ಆದಮೇಲೆ ಬರ್ತಾರೆ ಟ್ರೀಟ್ಮೆಂಟ್. ಇದು ಆಗಿದೆ. ಓಕೆ, ಈ ಕಾರಣದಿಂದಾಗಿ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಅವರು ಬಂದು ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಸಾಧ್ಯ ಆಗದೆ ಇರಬಹುದು. ಈಗ ಬ್ರೆಸ್ಟ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಅಷ್ಟು ಕಾಮನ್ ಕ್ಯಾನ್ಸರ್ ಅಲ್ಲ ಇದು, ಸ್ವಲ್ಪ ಅನ್ಕಾಮನ್. ಅದರಿಂದಾಗಿ ಡಯಾಗ್ನೋಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಒಂದೇ ಕಡೆ ಎಕ್ಸ್ಪೀರಿಯನ್ಸ್ ಬಿಲ್ಡ್ ಆಗಿರಲ್ಲ. ಈಗ ಒಂದು ಡಾಕ್ಟ್ರು, ಈಗ ನಾನು ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು ಸಾವಿರಾರು ನೋಡಿರ್ತೀವಿ. ವೆರಸ್ ಈ ಕ್ಯಾನ್ಸರ್ನ ನಾವು ಒಂದು 50-60 ನೋಡಿರ್ಬೋದು, 100 ನೋಡಿರ್ಬೋದು, ಈ ಥರ. ಸೊ ಈವನ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಆಂಕಾಲಜಿಸ್ಟ್ಗೂ ತುಂಬಾ ಜಾಸ್ತಿ ಕೇಸಸ್ ನೋಡಿರಲ್ಲ ಇದು. ಅಂದ್ರೆ ತುಂಬಾ ಕಡಿಮೆ ಬರೋದ್ರಿಂದ ಅದು ಆ ಥರನೂ ಆಗುತ್ತೆ. ಭಯ ಪಡುವ ಅವಶ್ಯಕತೆ ಇಲ್ಲ, ಆದ್ರೆ ಅರಿವಿರಬೇಕು. ಹೌದು, ಡಾಕ್ಟರ್ಸ್ ನೋವು ಕಡಿಮೆ ಆಗದಿದ್ದಾಗ ಈ ಕ್ಯಾನ್ಸರ್ ಇರಬಹುದು ಅಂದ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಕ್ಕೆ ರೆಡಿ ಇರಬೇಕು. ನಮ್ಮ ಜನನು ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅದು ನಾರ್ಮಲ್ ಅಂತ ಬಂದಾಗ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇಟ್ಕೋಬೇಕು. ಅವರು ಏನೋ ಮಾಡಿಬಿಟ್ರು, ದುಡ್ಡು ಮಾಡೋಕ್ಕೆ ಏನೋ ಇನ್ವೆಸ್ಟಿಗೇಷನ್ ಮಾಡಿಬಿಟ್ರು ಅಂತ ಮಾತಾಡ್ತಾರೆ ಅವರು. ಅದರಿಂದ ಏನು ಮಾಡ್ತಾರೆ ಡಾಕ್ಟರ್ಸ್ನು, ಓಕೆ ಇವಾಗ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ತಳ್ತಾ ಇರ್ತಾರೆ. ಅದು ತಳ್ತಾ ಇದ್ದಾಗ ಇದು ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಡಾಕ್ಟರ್ಸು ಇದಕ್ಕೆ ರೆಸ್ಪಾನ್ಸಿಬಲ್, ನಮ್ಮ ಜನಗಳು ಇದಕ್ಕೆ ರೆಸ್ಪಾನ್ಸಿಬಲ್. ಸ್ವಲ್ಪ ಡಿಲೇಡ್ ಡಯಾಗ್ನೋಸಿಸ್. ಡಾಕ್ಟರ್, ಹಾಗಿದ್ರೆ ಈಗ ಈ ಕ್ಯಾನ್ಸರ್ ನೀವು ಹೇಳಿದ್ರಿ ಮಕ್ಕಳಲ್ಲಿ ಬರುತ್ತೆ ಅಂತ, ದೊಡ್ಡವರಲ್ಲಿ ಬರೋದಿಲ್ವಾ? ದೊಡ್ಡವರಲ್ಲೂ ಬರುತ್ತೆ, ಬಟ್ ಮಕ್ಕಳಲ್ಲಿ ಜಾಸ್ತಿ ಬರುತ್ತೆ. ಆಸ್ಟಿಯೋಸಾರ್ಕೋಮಾ ಅಂತ ಮೇನ್ ಬೋನಲ್ಲಿ ಬರುವಂತ ಕ್ಯಾನ್ಸರು. ಇದು ಯೂಶ್ವಲಿ ಒಂದು ಫಸ್ಟ್ ಡಿಕೇಡ್ ಆಫ್ ಲೈಫ್, 10 ವರ್ಷ 12 ವರ್ಷ ಆ ಥರದ ಜನಕ್ಕೆ ಬರುತ್ತೆ. ಬಟ್ ದೊಡ್ಡವರಲ್ಲೂ ಲೇಟ್ ಸ್ಟೇಜಸ್ ಅಲ್ಲಿ 60-70 ವರ್ಷಕ್ಕೆ ಒಂದು ಸ್ಮಾಲ್ ಇನ್ಕ್ರೀಸ್ ಇದೆ, ಅಲ್ಲೂ ಕೆಲವರು ಬರ್ತಾರೆ. ಬಟ್ ಮಕ್ಕಳಲ್ಲಿ ಬರುವಂಥ ಕ್ಯಾನ್ಸರ್ಸ್ನ, ಬೋನ್ ಕ್ಯಾನ್ಸರ್ಸ್ನ ನಾವು ಕ್ಯೂರ್ ಮಾಡೋವಂಥ ಸಾಧ್ಯತೆಗಳು ಭಾಳ ಜಾಸ್ತಿ. ದೊಡ್ಡವರಲ್ಲಿ ಅದೇ ಕ್ಯಾನ್ಸರ್ ಬಂದಾಗ ಅಷ್ಟೊಂದು ಚೆನ್ನಾಗಿ ಆಗಲ್ಲ, ಮಾಡ್ಬೋದು ಅದರಲ್ಲೂ, ಬಟ್ ಇವರಷ್ಟು ಚೆನ್ನಾಗಿ ಆಗಲ್ಲ. ಯಾಕಂದರೆ ಬೇರೆ ಕಾಯಿಲೆಗಳು ಅವರಲ್ಲಿ ಇರೋದ್ರಿಂದ, ಅವ್ರ ವಯಸ್ಸಾಗಿರೋದ್ರಿಂದ ಟ್ರೀಟ್ಮೆಂಟ್ ತಡ್ಕೊಳ್ಳೋಕೆ ಶಕ್ತಿ ಕಮ್ಮಿ ಆಗೋದ್ರಿಂದ ಅವರಲ್ಲಿ ಮಕ್ಕಳಲ್ಲಿ ಆಗೋಷ್ಟು ಒಳ್ಳೆ ಇದು ಮಾಡಕ್ಕೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ. ಈಗ ಮೂಳೆ ಸಂಬಂಧಿಸಿದಂಥ ಬೇರೆ ಸಮಸ್ಯೆಗಳು ಬರ್ಬೋದು, ಅಥವಾ ಮೂಳೆ ಅಥವಾ ಸ್ನಾಯು, ಈಗ ಆರ್ಥರೈಟಿಸ್, ಬೇರೆ ಬೇರೆ ಸವೆತ ಉಂಟಾಗುವಂಥದ್ದು ಅದೆಲ್ಲ ಇರುತ್ತೆ. ಬಟ್ ಅಂತಹ ಸಮಸ್ಯೆಗಳಿಗೂ ಈ ಕ್ಯಾನ್ಸರ್ಗೂ ಏನಾದರೂ ಸಂಬಂಧ ಇರುತ್ತೆ ಸರ್? ಆ ಕನೆಕ್ಷನ್ಸ್ ಏನಾದರೂ ಇರುತ್ತೆ ಅಂತ ಅನ್ಸುತ್ತಾ? ಬಿಕಾಸ್ ಐ ನೋ ದ್ಯಾಟ್ ನೀವು ಮೂಳೆ ತಜ್ಞರಲ್ಲ, ಆದರೆ ಕ್ಯಾನ್ಸರ್ ತಜ್ಞರಲ್ವಾ, ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಇದು ಯಾವುದಕ್ಕೂ ಸಂಬಂಧ ಇಲ್ಲ, ಇದು ಎರಡೂ ಒಟ್ಟಿಗೆ ಇರ್ಬೋದು. ಕೆಲವರಲ್ಲಿ
ಜಾಯಿಂಟ್ ಪ್ರಾಬ್ಲಮ್ ಇದ್ದು ಬೋನಲ್ಲೂ ಏನಾದರೂ ಇರಬಹುದು. ಬಟ್ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ. ಕ್ಯಾಶುವಲ್ ಲಿಂಕ್ ಅಂತೀವಿ ನಾವು, ಕಾಸಲ್ ಲಿಂಕ್ ಅಂದ್ರೆ ದಿಸ್ ಕಾಸಸ್ ದಿಸ್ ಅಂತ, ಆ ಕನೆಕ್ಷನ್ ಇಲ್ಲ. ಇದು ಇರುತ್ತೆ, ಇದು ಇರುತ್ತೆ. ಈಗ ನಮ್ದ್ರಲ್ಲಿ ಹಾರ್ಟ್ ಪ್ರಾಬ್ಲಮು ಇದೆ, ಕ್ಯಾನ್ಸರು ಇದೆ ಅಂತ ಇಟ್ಕೊಳ್ಳಿ. ಹಾರ್ಟ್ ಪ್ರಾಬ್ಲಮ್ ಇಂದ ಕ್ಯಾನ್ಸರ್ ಬಂದಿಲ್ಲ, ಇಲ್ಲ ಕ್ಯಾನ್ಸರ್ ಇಂದ ಹಾರ್ಟ್ ಪ್ರಾಬ್ಲಮ್ ಬಂದಿಲ್ಲ, ಎರಡು ಒಟ್ಟಿಗೆ ಇದೆ, ಎರಡು ಒಂದೇ ವ್ಯಕ್ತಿ, ಸಂಬಂಧ ಇಲ್ಲ ಎರಡಕ್ಕೂ. ಈ ತರ ಜನರಲಿ. ಬಟ್ ದೊಡ್ಡವರಲ್ಲಿ ಈ ಆಸ್ಟಿಯೋಸಾರ್ಕೋಮಾ ಅನ್ನೋದು ಪೇಜಸ್ ಡಿಸೀಸ್ ಅಂತ ಒಂದಿದೆ. ಆ ಬೋನಲ್ಲಿ ಟರ್ನ್ ಓವರ್ ಫಾಸ್ಟ್ ಆಗಿ ಆಗ್ತಾ ಇರುತ್ತೆ. ಅದರಲ್ಲಿ ಅದು ಸ್ವಲ್ಪ ಹಿಡಿತ ತಪ್ಪಿದಾಗ ಕ್ಯಾನ್ಸರ್ ಆಗುತ್ತೆ. ಇದು ಒಂದು ಪೇಜಸ್ ಡಿಸೀಸ್ ಅನ್ನೋದು ದೊಡ್ಡವರಲ್ಲಿ ಕ್ಯಾನ್ಸರ್ ಬರೋಕ್ಕೆ ಒಂದು ಕಾರಣ. ಬೇರೆ ಕಾರಣಗಳಿಗಿದೆ, ಇದೊಂದು ಕಾರಣ. ಹಾಗಿದ್ರೆ ಡಾಕ್ಟರ್, ಈಗ ಈ ಮೂಳೆ ಕ್ಯಾನ್ಸರ್ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂತ, ಅಂದ್ರೆ ಲಕ್ಷಣಗಳ ಬಗ್ಗೆ ಹೇಳಿದ್ರಿ. ಕಾರಣ ಅಂತ ಬಂದಾಗ ಇದು ಜೆನೆಟಿಕಲಿ ಬರುತ್ತಾ ಅಥವಾ ನಮ್ಮ ಲೈಫ್ ಸ್ಟೈಲ್ ಏನಾದರೂ ಕಾರಣ ಆಗುತ್ತಾ, ಹೇಗೆ ಅಂತ? ಇದು ತುಂಬಾ ರೇರ್ ಇರೋದ್ರಿಂದ ಈ ಎಕ್ಸಾಕ್ಟ್ ಆಗಿ ಏನು ಕಾರಣದಿಂದ ಬರುತ್ತೆ ಇದು ಅಂತ ಪೀಪಲ್ ಹ್ಯಾವ್ ನಾಟ್ ಫೌಂಡ್ ಔಟ್ ಎಕ್ಸಾಕ್ಟ್ಲಿ. ಆಗ್ತಾ ಇದೆ, ಬಟ್ ಅದು ಕಾರಣ ಕಂಡುಹಿಡಿಯಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ಒಬ್ರಿಗೆ ಒಂದು ಸಾವಿರಾರು ಜನಕ್ಕೆ ಬಂದಾಗ ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಇದು ಮಾಡಿ, ಈಗ ಸ್ಮೋಕ್ ಮಾಡಿದ್ರೆ 80% ಆಫ್ ದ ಲಂಗ್ ಕ್ಯಾನ್ಸರ್ ಬರೋದು ಸ್ಮೋಕರ್ಸ್ ಅಲ್ಲಿ ಅಂತ ಗ್ಯಾರಂಟಿ. ಆ ಥರದ್ದು ಏನು ಕಂಡು ಬಂದಿಲ್ಲ ಇದರಲ್ಲಿ. ಜನ ಸ್ವಲ್ಪ ಜೆನೆಟಿಕ್ಸ್ ಇರ್ಬೋದು, ಅಂದರೆ ಫ್ಯಾಮಿಲಿಯಲ್ಲಿ ಜೀನ್ಸ್ ಏನಾದರೂ ಅದಿರ್ಬೋದು, ಆಮೇಲೆ ಡೆವಲಪ್ಮೆಂಟಲ್ ಏನಾದರೂ ಅಬ್ನಾರ್ಮಾಲಿಟಿ ಇರ್ಬೋದು, ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಏನಾದ್ರು ಇರ್ಬೋದು. ಈ ತರ ಒಂದು ಊಹಾಪೋಹಗಳು ನಡೀತಾ ಇದೆ. ಇದೇ ಕಾರಣ ಅಂತ ಗ್ಯಾರಂಟಿ ಇಲ್ಲ. ಸೊ ಈ ಲಕ್ಷಣಗಳಲ್ಲಿ ಹೇಳಿದ್ರಿ, ಅಂದ್ರೆ ನೋವಿರುತ್ತೆ, ಅಂದ್ರೆ ಕಡಿಮೆ ಬರೋದ್ರಿಂದಾಗಿ ಜನರಿಗೂ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ. ಮೇ ಬಿ ನೋವು ಅಂತ ಹಂಗೆ ಬಿಟ್ಟು ಬಿಡ್ತಾರೆ. ಸೊ ಈ ತರ ಮಿಸ್ ಆಗಿ ಲಾಸ್ಟ್ ಸ್ಟೇಜ್ ಅಲ್ಲಿ ಬಂದಿರುವಂಥದ್ದು ಅಥವಾ ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಬಂದಿರುವಂತಹ ಎಕ್ಸಾಂಪಲ್ಸ್ ಇದೆಯಾ ಸರ್? ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೆಗ್ಲೆಕ್ಟ್ ಮಾಡಿ, ಅಯ್ಯೋ ಇದು ನಾನು ಭಾರ ಎತ್ತಿದ್ದಕ್ಕೆ ಕೈ ನೋವಾಯ್ತು, ಕಾಲು ನೋವಾಯ್ತು ಅಂತ ಬಿಟ್ಟು ಆಮೇಲೆ ಕಡೆಗೆ ಬಂದು ಪಶ್ಚಾತ್ತಾಪ ಪಡುವಂತ ಕೇಸಸ್ನ ನೋಡಿದೀರಾ? ತುಂಬಾ ಜನ. ಹೌದಾ? ಅದು ಜಾಸ್ತಿ ಅಂತ ಹೇಳ್ಬೋದು ಆಕ್ಚುಲಿ. ಯಾಕಂದ್ರೆ ಮಕ್ಕಳಲ್ಲಿರೋದ್ರಿಂದ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಮಾಡಕ್ಕೆ ಎಲ್ಲರೂ ಹಿಂಜರಿತಾರೆ. ಅಪ್ಪ ಅಮ್ಮನೂ ನನ್ನ ಮಗನ ಕ್ಯಾನ್ಸರ್ ಬಂದಿದೆ, ಮಗಳು ಕ್ಯಾನ್ಸರ್ ಬಂದಿದೆ ಅಂತ ಅಂದ್ಕೊಳ್ಳಲ್ಲ ಅವರು. ಬೇರೆ ಏನೋ ಇರ್ಬೋದು, ಬಿದ್ದಿದ್ದಾನೆ, ಅದಕ್ಕೆ ಸರಿಯಾಗಿ ಏನಾಗುತ್ತೆ, ಚಿಕ್ಕ ಮಕ್ಕಳು ಆಟ ಆಡ್ತಿರ್ತಾರೆ, ಎಲ್ಲೋ ಬಿದ್ದಿರ್ತಾರೆ, ಏನೋ ಒಂದು ಕ್ರಿಕೆಟ್ ಆಡುವಾಗ ಬಾಲ್ ತಗಲ್ಬಿಟ್ಟಿರುತ್ತೆ. ಸೊ ಈ ಥರ ಇದರಿಂದ ಇರ್ಬೋದು ಅದರಿಂದ ಇರ್ಬೋದು ಅಂದ್ಬಿಟ್ಟು ಒಂದು 3 ತಿಂಗಳು 4 ತಿಂಗಳು ಅಲ್ಲೇ ಕಳೀತಾರೆ. ಆಮೇಲೆ ಅವರು ಆರ್ಥೋಪಿಡಿಷನ್ ಹತ್ರ ಹೋದಾಗ ಆರ್ಥೋಪಿಡಿಷನ್ಸು ಒಂದಷ್ಟು ಟ್ರೈ ಮಾಡಿ ಅವರೊಂದು ಇನ್ನೊಂದು 3 ತಿಂಗಳು ಕಳೀತಾರೆ. ಹಿಂಗೆ ಡಿಲೇ ಆಗ್ತಾ ಹೋಗುತ್ತೆ, ಡಿಲೇ ಆಗೋ ಚಾನ್ಸಸ್ ಜಾಸ್ತಿ ಇದರಲ್ಲಿ. ಬಿಕಾಸ್ ದ ಏಜ್ ಗ್ರೂಪ್ ಇಸ್ ಲೈಕ್ ದಟ್. ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಏಜ್ ಗ್ರೂಪ್ ಇಸ್ ಲೈಕ್ ದಟ್. ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ, ನಮ್ಮ ಮಕ್ಳಿಗೆ ಕ್ಯಾನ್ಸರ್ ಇರಬಹುದಾ ಅನ್ನೋ ಆ ಥಾಟೇ ಬಂದಿರಲ್ಲ ಅವರಿಗೆ. ಹೌದು, ತುಂಬಾ ದುಃಖ ಪಡ್ತಾರೆ ಆ ಟೈಮಲ್ಲಿ. ಅಂದ್ರೆ ಕಣ್ಣು ಮುಂದೆ ಮಕ್ಕಳಿಗೆ ಕ್ಯಾನ್ಸರ್ ಬಂದಿದೆ ಅಂದಾಗ ಅದು ಪೇರೆಂಟ್ಸ್ ಆಗಿ ನಿಜವಾಗಿಯೂ ಸಹಿಸ್ಕೊಳ್ಳೋದು ತುಂಬಾ ಕಷ್ಟನೇ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಸರ್, ಹಾಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಬಂದಿದೆ ಅಂದ್ರೆ ಯಾವ ಏಜ್ ಅಲ್ಲಿ ಆವರೇಜ್ ಬಂದಿರೋದಿದೆ ಅಂತ? ಸಣ್ಣ ಮಕ್ಕಳಿಗೆ ಅರೌಂಡ್ 7 years 8 years ತನಕ ನೋಡಿದ್ದೀನಿ. ಅಷ್ಟು ಸಣ್ಣ ಏಜ್ ಅಲ್ಲೇ ಬಂದ್ಬಿಡುತ್ತೆ. ಯೂಶುವಲಿ ಒಂದು 10 years 12 years ಆ ಥರದ್ರಲ್ಲಿ ಬರುತ್ತೆ. ಓಕೆ. ಟೆಸ್ಟ್ ಹೇಗಿರುತ್ತೆ ಸರ್ ಇದಕ್ಕೆ? ಟೆಸ್ಟ್ಗಳು ಯಾವ ರೀತಿ ಮಾಡ್ತೀರಾ ನೀವು ಅಂತ? ಒಂದು, ನಾವು ಈಗಂತೂ ಎಲ್ಲ ಪೇಷಂಟ್ಸ್ಗೂ ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡಿಬಿಡ್ತೀವಿ. ಪೆಟ್ ಸ್ಕ್ಯಾನ್ ಅಂದರೆ ಇಡೀ ಬಾಡಿನಲ್ಲಿ ಎಲ್ಲೆಲ್ಲಿ ಏನೇನು ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಆಮೇಲೆ ಆ ಏರಿಯಾನ ನೋಡೋಕ್ಕೆ, ಆ ಏರಿಯಾದಲ್ಲಿ ಆಪ್ರೇಷನ್ ಮಾಡೋಕ್ಕಾಗುತ್ತಾ, ಇದು ಎಷ್ಟು ದೊಡ್ಡದಿದೆ, ಈ ನ್ಯೂರೋವ್ಯಾಸ್ಕ್ಯುಲರ್ ಬಂಡಲ್ ಅಂತೀವಿ, ಅಂದರೆ ಈ ಬೋನ್ಗೆ ನರ್ವ್ ಸಪ್ಲೈ ಇರುತ್ತೆ, ಈ ಕಾಲ್ಗೆ ನರ್ವ್ ಸಪ್ಲೈ, ಬ್ಲಡ್ ಸಪ್ಲೈ ಎಲ್ಲ. ಆ ಬ್ಲಡ್ ಸಪ್ಲೈನೇ ಏನಾದರೂ ಇದು ಹಿಂಡ್ಬಿಟ್ಟಿದೆಯಾ, ಸರೌಂಡ್ ಮಾಡ್ಕೊಂಡ್ಬಿಟ್ಟಿದೆಯಾ ಅಂತ ನೋಡೋಕ್ಕೆ MRI ಅಂತ ಮಾಡ್ತೀವಿ. ಆ MRI ಅದ್ರದ್ದು ಮಾಡಿ, ಪೆಟ್ ಸ್ಕ್ಯಾನು MRI ನೋಡಿಕೊಂಡು ಆಮೇಲೆ ಬೋನ್ನ ಬಯಾಪ್ಸಿ ಮಾಡ್ತೀವಿ. ನೀಡ್ಲ್ ಹಾಕ್ಬಿಟ್ಟು ಒಂದು ಬಯಾಪ್ಸಿ ಮಾಡ್ತೀವಿ. ಆ ಬಯಾಪ್ಸಿನಲ್ಲಿ ನಮಗೆ ಯಾವ ಟೈಪ್ ಆಫ್ ಬೋನ್, ವೆದರ್ ಇಟ್ ಈಸ್ ಕ್ಯಾನ್ಸರ್, ಯಾಕಂದರೆ ಒಂದೊಂದ್ಸಲ ನಾನ್ ಕ್ಯಾನ್ಸರು ಇರುತ್ತೆ. ಅದು ಚಾನ್ಸ್ ಇರುತ್ತೆ. ಬಿನೈನ್ ಟ್ಯೂಮರ್ಸ್ ಅಂತ ನಾವು ಹೇಳ್ತೀವಿ. ಬೋನ್ ಟ್ಯೂಮರ್ಸ್ ವಿಚ್ ಆರ್ ನಾಟ್ ಕ್ಯಾನ್ಸರಸ್ ಅವು ಇರುತ್ತೆ. ಆಮೇಲೆ ಕ್ಯಾನ್ಸರಸ್ಸು ಇರುತ್ತೆ. ಆ ಕ್ಯಾನ್ಸರಲ್ಲಿ ಚಿಕ್ಕವರಲ್ಲಿ ಮೇಯ್ನ್ಲಿ ಬರುವಂಥದ್ದು ಒಂದು ಆಸ್ಟಿಯೋಸಾರ್ಕೋಮಾ, ಇನ್ನೊಂದು ಇವಿಂಗ್ ಸಾರ್ಕೋಮಾ ಅಂತೀವಿ. ಇದೆರಡು ಸಾರ್ಕೋಮಾ ಟೈಪ್ಸ್. ನಾವು ಬೋನಲ್ಲಿ ಬರುವಂಥ ಟ್ಯೂಮರ್ಸ್ಗೆ ಸಾರ್ಕೋಮಾಸ್ ಅಂತ ಹೇಳ್ತೀವಿ. ಓಕೆ, ಇದೆರಡನ್ನು ನಾವು ಮೇಯ್ನ್ಲಿ ನೋಡ್ತಾ ಇರ್ತೀವಿ. ಸೊ
ಹಿಸ್ಟೋಪೆಥಾಲಜಿ ಎಕ್ಸ್ರೇನಲ್ಲೇ ನಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ, ಇದು ಆಸ್ಟಿಯೋಸಾರ್ಕೋಮಾನ ಇವಿಂಗ್ ಸಾರ್ಕೋಮಾನ ಅಂತ ಗೊತ್ತಾಗ್ಬಿಡುತ್ತೆ. ಓಕೆ. ಆಮೇಲೆ ಬಯಾಪ್ಸಿನಲ್ಲಿ ಗ್ಯಾರಂಟಿ ಆಗುತ್ತೆ ಇದು ಆಸ್ಟಿಯೋಸಾರ್ಕೋಮಾ ಇದು. ದೆನ್ ಸ್ಕ್ಯಾನಲ್ಲಿ ನಮಗೆ ಸ್ಟೇಜ್ ಗೊತ್ತಾಗುತ್ತೆ, ಇದು ಸ್ಟೇಜ್ 1, ಸ್ಟೇಜ್ 2, 3, 4 ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತೆಲ್ಲ ಗೊತ್ತಾಗುತ್ತೆ. ಎಲ್ಲೂ ಸ್ಪ್ರೆಡ್ ಆಗಿಲ್ಲದೆ ಇದ್ದರೆ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಕೆಲವ್ರಿಗೆ ಫಸ್ಟ್ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಯೂಶ್ವಲಿ ನಾವು 2 ಕ್ಯಾನ್ಸರ್ಸ್ಗೂ ಈಗ ಯೂಶ್ವಲ್ ಫಸ್ಟ್ ಕೀಮೊಥೆರಪಿ ಕೊಟ್ಬಿಡ್ತೀವಿ. ಕ್ಯಾನ್ಸರ್ ಇಷ್ಟು ದೊಡ್ಡದಿದ್ರೆ ಸಣ್ಣದಾಗುತ್ತೆ, ಅದಾದ್ಮೇಲೆ ಅದನ್ನು ಆಪರೇಷನ್ ಮಾಡಿ ತೆಗಿತೀವಿ. ಓಕೆ, ಅಂದ್ರೆ ಆ ಸೈಜ್ ಅಂದ್ರೆ ಶ್ರಿಂಕ್ ಆಗೋ ತರ ಆಗುತ್ತೆ, ಗೊತ್ತಾಗುತ್ತೆ. ನಮ್ದು 10 ಸೆಂಟಿಮೀಟರ್ ಸ್ಕ್ಯಾನ್ ಅಲ್ಲಿ ಕಂಡ್ರೆ ಅದು ಶ್ರಿಂಕ್ ಆಗ್ತಾ 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಆಗುತ್ತೆ. ಆಮೇಲೆ ಅದನ್ನ ಆಪರೇಷನ್ ಮಾಡಿ ತೆಗಿತೀವಿ. ಓಕೆ, ಆಯ್ತಾ? ಓಕೆ ಓಕೆ, ಹಾಗೆ ಟ್ರೀಟ್ಮೆಂಟ್ ನಡೆಯುತ್ತೆ. ಓಕೆ, ಸೊ ಹಾಗಾದ್ರೆ ಯಾವ ಸ್ಟೇಜ್ ಅಲ್ಲಿ ಇದೆ ಅನ್ನೋದು ಕೂಡ ನಿಮ್ಗೆ ಟೆಸ್ಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಅಂಡ್ ಯಾವ ಟೈಪ್ ನ ಕ್ಯಾನ್ಸರ್ ಅಂತ ಈಗ ನೀವು ಅದೇ ಹೇಳಿದ್ರಲ್ವಾ, ಸೊ ಸಾರ್ಕೋಮಾದಲ್ಲಿ 2 ಟೈಪ್ ಇದೆ ಅಂತ ಹೇಳಿದ್ರಿ. ಆಸ್ಟಿಯೋಸಾರ್ಕೋಮಾ, ಇವಿಂಗ್ ಸಾರ್ಕೋಮಾ ಅಂತ 2 ಇರುತ್ತೆ. ಓಕೆ ಓಕೆ, ಇವೆರಡರಲ್ಲಿ ಮೋಸ್ಟ್ ಕಾಮನ್ ಇದು ಬರುತ್ತೆ ಹೇಳಕ್ಕಾಗ? ಆಸ್ಟಿಯೋಸಾರ್ಕೋಮಾನೇ ಕಾಮನ್, ಬಟ್ ಇವಿಂಗ್ ಸಾರ್ಕೋಮಾ ಸ್ವಲ್ಪ ದೊಡ್ಡವರಲ್ಲಿ ಬರುತ್ತೆ, ಇನ್ನೂ ಸ್ವಲ್ಪ ದೊಡ್ಡವರಲ್ಲಿ, ಅಂದ್ರೆ ಯಂಗ್ ಅಡಲ್ಟ್ಸ್ ಓನ್ಲಿ, ಬಟ್ ಚಿಕ್ಕ ಮಕ್ಕಳಲ್ಲ, ಅವ್ರಲ್ಲಿ ಬರುತ್ತೆ. ಅದು ನಾವು ಕೀಮೊಥೆರಪಿಯಿಂದ ರೇಡಿಯೋಥೆರಪಿಯಿಂದ ಚೆನ್ನಾಗಿ ಕರಗಿಸ್ಬೋದು. ಅದು ಈ ಆಸ್ಟಿಯೋಸಾರ್ಕೋಮಾಗೆ ರೇಡಿಯೋಥೆರಪಿ ಈಸ್ ನಾಟ್ ವೆರಿ ಎಫೆಕ್ಟಿವ್. ಸೊ ಅವ್ರಿಗೆ ಸರ್ಜರಿ ಕೀಮೊಥೆರಪಿ ಇದೆರಡೇ ಮಾಡ್ತೀವಿ. ಓಕೆ, ಆಸ್ಟಿಯೋಸಾರ್ಕೋಮಾ. ಇವಿಂಗ್ ಸಾರ್ಕೋಮಾದಲ್ಲಿ ಕೀಮೊಥೆರಪಿ ಸರ್ಜರಿನೂ ಮಾಡ್ತೀವಿ, ಬಟ್ ಕೀಮೊಥೆರಪಿ ಆ್ಯಂಡ್ ರೇಡಿಯೋಥೆರಪಿ ಆರ್ ಮೋರ್ ಇಂಪಾರ್ಟೆಂಟ್ ಇವಿಂಗ್ ಸಾರ್ಕೋಮಾದಲ್ಲಿ. ಆ ಥರ. ಸೊ ಟ್ರೀಟ್ಮೆಂಟ್ ಎರಡಕ್ಕೂ ಕೂಡ ಡಿಫ್ರೆಂಟ್ ಆಗಿ ಇರುತ್ತೆ. ಸೊ ಡಿಫ್ರೆಂಟ್ ಟೈಪ್ಸ್ ಟ್ರೀಟ್ಮೆಂಟ್ ಕೂಡ ಡಿಫ್ರೆಂಟ್. ನಾವು ಕೊಡುವಂತ ಕೀಮೊಥೆರಪಿ ಇಂಜೆಕ್ಷನ್ಸ್ ಬೇರೆ ಬೇರೆ ತರ ಇರುತ್ತೆ. ಓಕೆ, ಸೊ ಕ್ಯಾನ್ಸರ್, ಬೋನ್ ಕ್ಯಾನ್ಸರ್ ಅಂದ್ಬಿಟ್ಟು ಎರಡಕ್ಕೂ ಒಂದೇ ತರ ಟ್ರೀಟ್ಮೆಂಟ್ ಇರೋದಿಲ್ಲ. ಸೊ ಎಲ್ಲದಕ್ಕೂ ಕೂಡ ಟೈಲರ್ ಮೇಡ್ ಟ್ರೀಟ್ಮೆಂಟ್ ಅನ್ನೋ ತರ ಡಿಫ್ರೆಂಟ್ ಆಗಿನೇ ಇರುತ್ತೆ. ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಪತ್ತೆ ಆಯ್ತು ಸರ್, ಲಕ್ಕಿಲಿ ಫಸ್ಟ್ ಸ್ಟೇಜ್ ಅಲ್ಲೇ ಬಂದ್ರು ಗೊತ್ತಾಯ್ತು ಅಂದಾಗ ಅದರಲ್ಲಿ ಒಂದು ಸಕ್ಸಸ್ ರೇಟ್ ಅಂತ ಇರುತ್ತೆ, ಇಷ್ಟರ ಮಟ್ಟಿಗೆ ನಾವು ಅದನ್ನು ಗುಣಪಡಿಸಬಹುದು ಅಂತ. ಸೊ ಹೇಗಿರುತ್ತೆ? ಯೂಶ್ವಲಿ ಮುಂಚೆ ಆಸ್ಟಿಯೋಸಾರ್ಕೋಮಾ ಭಾಳ ವರ್ಷಗಳ ಹಿಂದೆ ಭಾಳ ಕೆಟ್ಟದಾಗಿರ್ತಾ ಇತ್ತು. ಒಂದು 10% ಜನ ಮಾತ್ರ ಬದುಕ್ತಾ ಇದ್ರು 1 ವರ್ಷ 2 ವರ್ಷದ ಮೇಲೆ. ಈಗ ಒಳ್ಳೆ ಟ್ರೀಟ್ಮೆಂಟ್ ಕೀಮೊಥೆರಪಿ ಫಸ್ಟ್ ಕೊಡ್ತೀವಿ, ಶ್ರಿಂಕ್ ಮಾಡ್ತೀವಿ, ಆಮೇಲೆ ಅದನ್ನು ಆಪರೇಷನ್ ಮಾಡಿವಿ, ಲಿಂಬ್ ಸೇವಿಂಗ್ ಸರ್ಜರಿ ಅಂತ. ಅಂದರೆ ಆ ಕಾಲ್ನ ಅವ್ರು ಉಪಯೋಗಿಸ್ಬಿಟ್ಟು ನಡಿಬೋದು ಮುಂದೆ, ಆ ರೀತಿ ಸರ್ಜರಿ, ಲಿಂಬ್ ಸ್ಪೇರಿಂಗ್ ಸರ್ಜರಿ ಅಂತ. ಅಂದರೆ ಕಾಲ್ ಕಟ್ ಮಾಡಲ್ಲ, ಬರೀ ಆ ಟ್ಯೂಮರ್ ಮಾತ್ರ ತೆಗೆದ್ಬಿಟ್ಟು ಮತ್ತೆ ಅದನ್ನು ಜೋಡಿಸ್ತೀವಿ ಅಂತ. ಓಕೆ, ಸೊ ಅದು ಆರ್ಥೋಪೆಡಿಕ್ ಆಂಕಾಲಜಿಸ್ಟ್ ಅಂತ ಈಗ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೆ, ಆರ್ಥೋಪೆಡಿಕ್ಸ್ ಮಾಡಿರ್ತಾರೆ, ಬಟ್ ಕ್ಯಾನ್ಸರಲ್ಲಿ ಆರ್ಥೋಪೆಡಿಕ್ಸ್ನ ಯೂಸ್ ಮಾಡ್ತಾರೆ. ಅಂತ ಡಾಕ್ಟರ್ಸ್ ಎಲ್ಲ ಸ್ಪೆಷಲೈಸ್ಡ್ ಆಗಿ ಬಂದಿದ್ದಾರೆ, ಅವ್ರು ಅದನ್ನ ಮಾಡ್ತಾರೆ. ಅದಕ್ಕೆ ಮುಂಚೆ ನಾವು ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಅದನ್ನ ಶ್ರಿಂಕ್ ಮಾಡಿ ಈಸಿ ಮಾಡ್ತೀವಿ ಸರ್ಜರಿ ಆಗೋದು. ಸೊ ಫಸ್ಟ್ ಸ್ಟೆಪ್ ಅದನ್ನ ಇಂಜೆಕ್ಷನ್ ಕೊಟ್ಟು ಶ್ರಿಂಕ್ ಮಾಡೋದು, ಅಂದ್ರೆ ಸ್ವಲ್ಪ ಸೈಜ್ ಅನ್ನ ಕಡಿಮೆ ಮಾಡೋದು. ಒಂದೊಂದ್ಸಲ ಪೂರ್ತಿ ಸತ್ತೋಗ್ಬಿಡುತ್ತೆ ಅದು, ಆದ್ರೂ ಅದನ್ನ ತೆಗಿತೀವಿ, ಯಾಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಶ್ರಿಂಕ್ ಮಾಡಿದಾಗ್ಲೇ ಅದು ಸುಮಾರು ಹೊಟ್ಟೋಗುತ್ತೆ, ಒಂದು 90% 95% ಅಲ್ಲೇ ಸತ್ತೋಗ್ಬಿಡುತ್ತೆ. ಉಳಿದಿರೋದನ್ನ ತೆಗೆದ್ಬಿಟ್ಟು ಜೋಡಿಸ್ತಾರೆ. ಸೊ ದಟ್ ಈಸ್ ದ ಸರ್ಜರಿ. ಓಕೆ, ಇನ್ನೊಂದು ಇದರಲ್ಲಿ ಇವಿಂಗ್ ಸಾರ್ಕೋಮಾದಲ್ಲಿ ಫಸ್ಟ್ ಕೀಮೊಥೆರಪಿ ಕೊಡ್ತೀವಿ, ಬೇರೆ ಥರ ಕೀಮೊಥೆರಪಿ. ಅದಾದಮೇಲೆ ನಾವು ಕೆಲವ್ರಿಗೆ ಸರ್ಜರಿ ಮಾಡ್ತೀವಿ, ಸರ್ಜರಿ ಮಾಡೋಕ್ಕೆ ಈಸಿ ಆಗೋಂಗಿದ್ರೆ, ಇಲ್ಲದೇ ಇದ್ರೆ ರೇಡಿಯೋಥೆರಪಿನೂ ಕೊಡ್ತೀವಿ. ಕೆಲವ್ರಿಗೆ ಕೀಮೊಥೆರಪಿ ಕೊಡ್ತೀವಿ, ರೇಡಿಯೋಥೆರಪಿ ಕೊಡ್ತೀವಿ, ಆಮೇಲೆ ಸರ್ಜರಿನೂ ಮಾಡ್ತೀವಿ. 3 ಮಾಡೋರು ಇದ್ದಾರೆ, ಡಿಪೆಂಡಿಂಗ್ ಆನ್ ಸೈಜ್ ಆಫ್ ದ ಟ್ಯೂಮರ್ ಅದೆಲ್ಲ. ಹೊರಗಡೆ ಅಲ್ಲಿಂದ ಬೇರೆ ಕಡೆ ಸ್ಪ್ರೆಡ್ ಆಗಿಬಿಟ್ಟಿದ್ರೆ ಆಮೇಲೆ ಸರ್ಜರಿ ಮಾಡಲ್ಲ ನಾವು, ಯಾಕಂದ್ರೆ ಬೋನಿಗೆ ಬಂದು ಬೋನಿಂದ ಮತ್ತೆ ಬೇರೆ ಕಡೆ ಸ್ಪ್ರೆಡ್ ಆದ್ರೆ, ಬೋನಿಂದ ಇನ್ನೊಂದು ಬೋನಿಗೆ ಸ್ಪ್ರೆಡ್ ಆದ್ರೆ, ಅಥವಾ ಬೋನಿಂದ ಲಂಗ್ಸ್ಗೆ ಸ್ಪ್ರೆಡ್ ಆದ್ರೆ. ಈ ಆಸ್ಟಿಯೋಸಾರ್ಕೋಮಾ ಅನ್ನೋದು ಬೋನಿಂದ ಲಂಗಿಗೆ ಸ್ಪ್ರೆಡ್ ಆಗುತ್ತೆ. ಇವಿಂಗ್ ಸಾರ್ಕೋಮಾನು ಬೋನಿಂದ ಬೋನ್ಗೂ ಸ್ಪ್ರೆಡ್ ಆಗ್ಬೋದು, ಇವಿಂಗ್ ಸಾರ್ಕೋಮಾನು ಅಷ್ಟೇನೆ, ಅದು ಬೋನಿಂದ ಬೋನ್ಗೆ ಹೋಗ್ಬೋದು, ಇಲ್ಲ ಬೋನಿಂದ ಲಂಗಿಗೆ ಹೋಗ್ಬೋದು, ಬೇರೆ ಕಡೆನೂ ಸ್ಪ್ರೆಡ್ ಆಗ್ಬೋದು. ಓಕೆ ಓಕೆ, ಈಗ ಕೆಲವೊಂದಿಷ್ಟು ಕ್ಯಾನ್ಸರ್ ಬಂದಾಗ ಅದನ್ನ ಕ್ಯೂರ್ ಮಾಡುವಂಥ ರೇಟ್ ಕಮ್ಮಿ ಇರುತ್ತೆ, ಇನ್ನು ಕೆಲವೊಂದಿಷ್ಟು ಕ್ಯಾನ್ಸರ್ಗಳು ಓಕೆ ಕಂಪೇರ್ ಟು ಬೇರೆ ಕ್ಯಾನ್ಸರ್ ಇದರದ್ದು ಕ್ಯೂರ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಡಾಕ್ಟರ್ಸ್ ಯೂಶಲಿ ಹೇಳ್ತಾರೆ. ಅಂದರೆ ಇದು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಬರೋದೇ ರೇರು, ಬಟ್ ಬಂದರೆ ಟ್ರೀಟ್ಮೆಂಟ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಬೋನ್ ಕ್ಯಾನ್ಸರಲ್ಲಿ ಹೇಗೆ ಹೇಳ್ತೀರಾ ಡಾಕ್ಟರ್? ಈಗ ಬೇರೆ ಕ್ಯಾನ್ಸರ್ ಕಂಪೇರ್ ಮಾಡಿದ್ರೆ ಟ್ರೀಟ್ಮೆಂಟಲ್ಲೂ ಇದು ಸ್ವಲ್ಪ ಖುಷಿ ಕೊಡುತ್ತಾ ಅಥವಾ ಸ್ವಲ್ಪ ಭಯ ಆಗುತ್ತಾ, ಹೇಗೆ ಅಂತ? ಟ್ರೀಟ್ಮೆಂಟಲ್ಲಿ ಇದು ಒನ್ ಆಫ್ ದ ಬೆಟರ್ ಕ್ಯಾನ್ಸರ್ಸ್. ಅಂದರೆ ನಾವು ಟ್ರೀಟ್ಮೆಂಟ್ 70 to 80% ಕ್ಯೂರ್ ಮಾಡ್ಬೋದು ಇದು. ಬಟ್ ತುಂಬ ಲೇಟಾಗಿ ಬಂದಾಗ ಆಗಲ್ಲ. ಸ್ಟೇಜ್ ಅಂದರೆ ಬೋನಲ್ಲೇ ಇದ್ದು ಬಂದರೆ
ಕ್ಯೂರ್ ಆಗ್ಬಿಡುತ್ತೆ. ನಿಂದ ಹೊರಗಡೆ ಹೋಗಿ ಸ್ಪ್ರೆಡ್ ಆದ್ರೆ ಹೋಗ್ಬಿಟ್ರೆ ಹೋಯ್ತು. ಓಕೆ. ಹೋಗ್ಬಿಟ್ರೆ ಆ ಕಂಟ್ರೋಲ್ ಮಾಡ್ಬೋದು, ಇನ್ನೊಂದು ಅಷ್ಟು ವರ್ಷ ಬದುಕಿಸ್ಬೋದು, ಒಂದು 4-5 ವರ್ಷ 5 ವರ್ಷ 6 ವರ್ಷ, ಬಟ್ ಮತ್ತೆ ಬಂದ್ಬಿಡುತ್ತೆ. ಓಕೆ ಓಕೆ. ಬೇರೆ ಕಡೆ ಹೋಗಿದ್ರೆ ಸ್ಪ್ರೆಡ್ ಆಗಿದ್ರೆ ಮತ್ತೆ ಅಲ್ಲಿ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಮಗೆ ಪೂರ್ತಿ ಡಿಸ್ಟ್ರಾಯ್ ಮಾಡಕ್ ಆಗಲ್ಲ, ಕೆಲವು ರೆಸಿಸ್ಟೆಂಟ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಡಾಕ್ಟರ್, ಹಾಗಿದ್ರೆ ಈ ಒಂದು ಟ್ರೀಟ್ಮೆಂಟ್ ಅಲ್ಲಿ ನೀವು ಹೇಳಿದ್ರಿ ಲೈಕ್ ಯಾವ ಸ್ಟೇಜ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಅದು ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ ಅಲ್ಲೂ ಅದೇ ತರ ಬರುತ್ತೆ ಅನ್ಕೋತೀನಿ. ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಬಂದ್ರು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಬೆಟರ್ ಆಗಿರುತ್ತೆ. ಅದೇ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಕಂಪ್ಯಾರಿಟಿವ್ಲಿ ಸ್ವಲ್ಪ ಅದಕ್ಕಿಂತ ಕಂಡೀಷನ್ ವರ್ಸನ್ ಆಗಬಹುದು ಅಂತ. ಈಗ ಫಸ್ಟ್ ಸ್ಟೇಜ್ ಅಲ್ಲೇ ಬಂದ್ರು ಕ್ಯಾನ್ಸರ್ ಕಣಗಳನ್ನ ನೀವು ಅದೇ ಹೇಳಿದ್ರಿ ಶ್ರಿಂಕ್ ಮಾಡಿ ಅಥವಾ ಆಪರೇಷನ್ ಮಾಡಿ ತೆಗೆದ್ರಿ, ಆ ಥರ ಎಲ್ಲ ಆದ್ಮೇಲೆ ಅದೇ ಪರ್ಸನ್ಗೆ ಅಥವಾ ಮಕ್ಕಳಲ್ಲಿ ಬಂತು ಅಂತ ಹೇಳಿದ್ರೆ ಅದೇ ಮಗುವಿಗೆ ಮತ್ತೆ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗುವಂತ ಸಾಧ್ಯತೆ ಇರುತ್ತಾ? ರಿಕರೆಂಟ್ ಆಗಿ ಮತ್ತೆ ಟ್ಯೂಮರ್ಸ್ ಗ್ರೋತ್ ಆಗಬಹುದಾ ಹೇಗೆ ಅಂತ? ಇದರಲ್ಲಿ ಸ್ಟೇಜ್ 1 ಅಥವಾ ಸ್ಟೇಜ್ 2 ಇದ್ದಾಗ ಅಂದ್ರೆ ಲೋಕಲೈಸ್ಡ್ ಯುವಿಂಗ್ ಸಾರ್ಕೋಮಾ ಅಂತ ಹೇಳ್ತೀವಿ ನಾವು. ಯುವಿಂಗ್ 1 ಸಾರ್ಕೋಮಾದಲ್ಲಿ ಅದಿದ್ದಾಗ 80% ಆಫ್ ದೆಮ್ ವಿಲ್ ಗೆಟ್ ಕ್ಯೂರ್ಡ್. ಬಟ್ ಏನಂತ ಹೇಳಿದ್ರೆ ಸಣ್ಣದಿದ್ರೂ ಪವರ್ಫುಲ್ ಅಂತ ಕೆಲವು ಇರುತ್ತೆ. ಒಂದು 20%, 15 to 20% ಆಫ್ ದ ಕ್ಯಾನ್ಸರ್ಸು ಸಣ್ಣದಿರುತ್ತೆ ಬಟ್ ಪವರ್ಫುಲ್ ಇರುತ್ತೆ. ಓಕೆ. ಅವು ಮತ್ತೆ ಬರುವಂಥ ಸಾಧ್ಯತೆಗಳಿದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳ್ತೀವಿ ಅಂದರೆ 5 ಜನ ನಾವು ಟ್ರೀಟ್ ಮಾಡಿದ್ರೆ 4 ಜನಕ್ಕೆ ಇದು ಕ್ಯೂರ್ ಆಗುತ್ತೆ ಆ ಸ್ಟೇಜಲ್ಲಿ, ಅರ್ಲಿ ಸ್ಟೇಜಲ್ಲಿ. ಬಟ್ ಒಬ್ರಿಗೆ ವಾಪಸ್ ಬರ್ಬೋದು ಅಂತ ಅವ್ರ ಮೊದಲೇ ಹೇಳ್ತೀವಿ ನಾವು. ಯಾಕಂದರೆ ಒಬ್ರಿಗೆ ಬರುತ್ತೆ, 100 ಜನಕ್ಕೆ ಟ್ರೀಟ್ ಮಾಡಿದ್ರೆ 20 ಜನಕ್ಕೆ ವಾಪಸ್ ಬರುತ್ತೆ ಕಾಯಿಲೆ, 80 ಜನ ಕ್ಯೂರ್ ಆಗ್ತಾರೆ. ರೈಟ್ ನೌ ವಿ ಡು ನಾಟ್ ಹ್ಯಾವ್ ಎ ಫ್ಯಾಕ್ಟರ್. ಇದು ಇವ್ರಿಗೆ ಆಗುತ್ತೆ ಇವ್ರಿಗೆ ಆಗಲ್ಲ ಅಂತ ಹೇಳೋದು ಕಷ್ಟ. ಅದೇ ಥರ ಆಸ್ಟಿಯೋಸಾರ್ಕೋಮಾದಲ್ಲೂ ಭವಿಷ್ಯ ನುಡಿಯೋದಕ್ಕಾಗೋದಿಲ್ಲ, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಯಾರಿಗೆ ಬರುತ್ತೆ ಅಂತ ನಿಮಗೆ ಪ್ರಿಡಿಕ್ಟ್ ಮಾಡೋದಕ್ಕಾಗೋದಿಲ್ಲ, ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಬಟ್ ಗುಡ್ ಹೋಪ್ಸ್ ಆರ್ ದೇರ್ ಅಂತ ಹೇಳ್ತೀವಿ ಅವ್ರಿಗೆ. ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಓಕೆ ಓಕೆ. ಮಿಕ್ಕಿದ್ದೆಲ್ಲ ದೇವ್ರ ಇಚ್ಛೆ ಅನ್ನೋದಷ್ಟೇ ಬಿಡಬೇಕಾಗುತ್ತೆ, ಬಿಟ್ರೆ ಹೇಳಕ್ ಆಗೋದಿಲ್ಲ ಯಾರಿಗೆ ಬರುತ್ತೆ ಅಂತ. ಯಾಕಂದ್ರೆ ಈಗ ಕ್ಯಾನ್ಸರ್ ಅಂದ ತಕ್ಷಣ ಕೆಲವರು ಈಗ ಹೇಳ್ತಾರೆ ಆ ವ್ಯಕ್ತಿಗೆ ಯಾವುದೇ ಹ್ಯಾಬಿಟ್ಸ್ ಇರಲಿಲ್ಲ, ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಬಟ್ ಸ್ಟಿಲ್ ಕ್ಯಾನ್ಸರ್ ಬಂತು ಯಾಕೆ ಅಂತ. ಆದರೆ ನಿಜವಾಗಿಯೂ ಕ್ಯಾನ್ಸರ್ ಅನ್ನುವಂಥದ್ದು ಬರೀ ಹವ್ಯಾಸಗಳಿಗಷ್ಟೇ ಸೀಮಿತವಾಗಿದೆಯಾ? ನಮಗೆ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಅಂದರೆ ಮಾತ್ರ ಕ್ಯಾನ್ಸರ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸತ್ಯ ಅಂತ? ಈಗ ಮಕ್ಕಳಲ್ಲೂ ಕೂಡ ಬೋನ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿದ್ರಿ ಸರ್. ಸೊ ಆ ಮಗುವಿಗೆ ಆ ಹಂತದಲ್ಲಿ ಯಾವುದೇ ಸ್ಮೋಕಿಂಗ್ ಇರಲ್ಲ, ಯಾವುದೇ ಆಲ್ಕೋಹಾಲ್ ಕನ್ಸಂಪ್ಷನ್ ಇರಲ್ಲ, ಬಟ್ ಸ್ಟಿಲ್ ಹೇಗೆ ಬಂತು ಅಂದಾಗ ನೀವು ಹೇಳಿದ್ರಿ ಇನ್ನೂ ಕಾರಣಗಳು ಪತ್ತೆ ಆಗಿಲ್ಲ ಅಂತ. ಸೊ ಹಾಗಾಗಿ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಬಟ್ ಸ್ಟಿಲ್ ಕ್ಯಾನ್ಸರ್ ಬಂತು ಅಂದಾಗ ಅಲ್ಲಿ ಕ್ಯಾನ್ಸರ್ ಬರೋದಕ್ಕೆ ನಮ್ಮ ಕೆಟ್ಟ ಹವ್ಯಾಸಗಳಷ್ಟೇ ಕಾರಣ ಆಗಿರುತ್ತಾ ಅಂತ? 90% ಆಫ್ ದ ಕ್ಯಾನ್ಸರ್ಸ್ನ ನಾವು ಎನ್ವೈರ್ಮೆಂಟ್ ರಿಲೇಟೆಡ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ಜೀನ್ಸಿಂದ ಬಂದಿರೋದಲ್ಲ, ಹೊರಗಡೆಯಿಂದ ಆಗಿರುವಂಥ ಕಾರಣಗಳು ಅಂತ ಅರ್ಥ. ಅಂದರೆ ಸ್ಮೋಕಿಂಗು, ಒಬಿಸಿಟಿ, ತುಂಬ ಫ್ಯಾಟ್ ಇರೋದು ಬಾಡಿನಲ್ಲಿ, ಎಕ್ಸಸೈಸ್ ಮಾಡದೇ ಇರೋದು, ಹಣ್ಣು ಹಂಪಲುಗಳು ಜಾಸ್ತಿ ತಿನ್ನದೇ ಇರೋದು, ತರಕಾರಿ ಎಲ್ಲ ಜಾಸ್ತಿ, ಮಾಂಸ ತುಂಬ ತಿನ್ನೋದು, ಅನಿಮಲ್ ಫ್ಯಾಟ್ ಮಾಂಸ ಎಲ್ಲ ಜಾಸ್ತಿ ತಿನ್ನೋದು, ಕುಡಿಯೋದು. ಸೊ ಇವೆಲ್ಲನೂ ಕ್ಲಾಸಿಕಲ್ ಕಾರ್ಸಿನೋಜನ್ಸ್, ಅಂದರೆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು 80% ಆಫ್ ದ ಕ್ಯಾನ್ಸರ್ಸ್ ಆರ್ ರಿಲೇಟೆಡ್ ಟು ಎನಿ ಆಫ್ ದೀಸ್ ಅಂತ ಅರ್ಥ ನಮ್ಮ ಜನರಲಿ. ಇನ್ನೊಂದು 5-10% ಆರ್ ರಿಲೇಟೆಡ್ ಟು ಅವರ್ ಓನ್ ಜೀನ್ಸ್ ಅಂತ. ಅಂದರೆ ಯು ಆರ್ ಬಾರ್ನ್ ವಿತ್ ಜೀನ್ಸ್ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಕ್ಯಾನ್ಸರ್ ಇನ್ ಯು. ನಿಮ್ಮ ಫ್ಯಾಮಿಲಿನಲ್ಲೂ ನಿಮ್ಮ ತಾತಂಗೋ ಅವ್ರಿಗೋ ಯಾವುದೋ ಜನರೇಷನ್ ಯಾರಿಗೋ ಇತ್ತು, ಅಥವಾ ಸ್ಕಿಪ್ಪು ಆಗ್ಬೋದು, ನೀವು ಫಸ್ಟ್ ಬರ್ಬೋದು, ಅಥವಾ ಜೀನ್ಸಲ್ಲಿ ಸ್ವಲ್ಪ ಡಿಫೆಕ್ಟ್ ಇದೆ, ಎನ್ವೈರ್ಮೆಂಟಲ್ಲೂ ಪ್ರಾಬ್ಲಮ್ ಇದೆ, ಎರಡೂ ಸೇರಿಕೊಂಡು ಕ್ಯಾನ್ಸರ್ ಬಂದಿದೆ, ಅದು ಆಗುತ್ತೆ ಮಿಕ್ಸ್. ಬಟ್ ಈಗ ಇದ್ರ ಜೊತೆಗೆ ನಾನು ಹೇಳಿದ ಕ್ಲಾಸಿಕಲ್ ಎಲ್ಲ ಸ್ಮೋಕಿಂಗು, ಅದ್ರ ಜೊತೆಗೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್ ಆ್ಯಂಡ್ ಪೆಸ್ಟಿಸೈಡ್ ಯೂಸೇಜು ಇವೆಲ್ಲನೂ ಬಂದ್ಬಿಟ್ಟಿದೆ ಈಗ. ಪ್ಲಾಸ್ಟಿಕ್ಸು, ಪೆಸ್ಟಿಸೈಡ್ಸು, ಹೆವಿ ಮೆಟಲ್ಸು, ಏರ್ ಪೊಲ್ಯೂಷನ್ನು. ಒಂದು 10% ಕ್ಯಾನ್ಸರು, ಲಂಗ್ ಕ್ಯಾನ್ಸರು ನಾವು ಇಟ್ ಈಸ್ ಥಾಟ್ ಟು ಬಿ ರಿಲೇಟೆಡ್ ಟು ವೆಹಿಕಲ್ ಪೊಲ್ಯೂಷನ್. ನೀವು ಸ್ಮೋಕ್ ಮಾಡದೇ ಇರಿ ನಿಮಗೆ ಕ್ಯಾನ್ಸರ್ ಬರುತ್ತೆ. ಡೆಲ್ಲಿನಲ್ಲಿ ಈಗಾಗಲೇ ಜಾಸ್ತಿ ಆಗ್ತಾಯಿದೆ, ಬೆಂಗಳೂರಲ್ಲೂ ಜಾಸ್ತಿ ಆಗ್ತಾಯಿದೆ ಕ್ಯಾನ್ಸರ್ಸು. ಸೊ ಇದು ಈಗ ನ್ಯೂಯರ್ ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ ನಾವು. ಪ್ಲಾಸ್ಟಿಕ್ಕು, ಹೆವಿ ಮೆಟಲ್ಲು, ಪೆಸ್ಟಿಸೈಡ್ಸು, ಇಂಥವೆಲ್ಲ. ಸೊ ಇದೂ ಕಾರಣ ಬರ್ತಾ ಇದೆ. ನಮ್ಮ ಸುತ್ತಮುತ್ತ ಇರೋ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ಜೀನ್ಸ್ ಇರಲಿ ಇಲ್ಲದೆ ಇರಲಿ ಕ್ಯಾನ್ಸರ್ ಬರೋದು ಆಲ್ಮೋಸ್ಟ್ ಒಂದೊಂದು ಮನೇಲಿ ಒಬ್ಬೊಬ್ರಿಗೆ ಬರುತ್ತೆ ಅನ್ನೋ ಥರ ಆಗ್ಬಿಟ್ಟಿದೆ.
ಹೌದು ಹೌದು ನಿಜ. ಸೊ ವಿ ಹ್ಯಾವ್ ಟು ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ಆಕ್ಷನ್ ದಿಸ್ ಆಲ್ಸೋ. ಓಕೆ, ಸೊ ಕಾರಣಗಳು ಹಲವಾರಿದೆ. ಸೊ ಯಾವ ಮೂಲೆಯಿಂದ ಬೇಕಾದ್ರೂ ಯಾವುದೋ ಒಂದು ಕಾರಣ ಆದ್ರೂ ನಮಗೆ ಇದ್ರೂ ಬರುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಓಕೆ ಡಾಕ್ಟರ್, ಆಗ್ಲೇ ಹೇಳಿದ್ರಿ ನೀವು ಇದಕ್ಕೆ ಅಂದ್ರೆ ಬೋನ್ ಕ್ಯಾನ್ಸರ್ಗೆ ಸ್ಪೆಷಲಿ ಯಾವುದೇ ಕಾರಣ ಇಲ್ಲ, ಇನ್ನು ಪ್ರಿಡಿಕ್ಟ್ ಆಗಿಲ್ಲ ಅಂತ, ಸ್ಪಷ್ಟವಾಗಿ ಪ್ರಿಡಿಕ್ಟ್ ಆಗಿಲ್ಲ ಅಂತ. ಹಾಗಾದ್ರೆ ಪ್ರಿವೆನ್ಷನ್ ಮಾಡೋದು ಹೇಗೆ, ಇದನ್ನ ತಡೆಗಟ್ಟೋದು ಹೇಗೆ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಸಾಧ್ಯನಾ ಸರ್ ಅಂತ? ಇಲ್ಲ, ಇದು ಪ್ರಿವೆನ್ಷನ್ ಅಂತ ಯಾವ್ದು ಮಾಡ್ತೀವೋ ಕ್ಯಾನ್ಸರ್, ಅದಕ್ಕೆ ನಮಗೆ ಎರಡು ಇಂಪಾರ್ಟೆಂಟು. ಒಂದು, ಆ ಕ್ಯಾನ್ಸರ್ ಕಾಮನ್ ಇರಬೇಕು. ಅಂದರೆ ಒಂದು ಅಟ್ಲೀಸ್ಟ್ ಒಂದು ಲಕ್ಷದಲ್ಲಿ 100,000 ಅಂತೀವಿ ನಾವು. 100,000 ಒಂದು 30-40 ಜನಕ್ಕಾದರೂ ಬರೋ ಥರ ಇದ್ದರೆ ಬ್ರೆಸ್ಟ್ ಕ್ಯಾನ್ಸರು, ಲಂಗ್ ಕ್ಯಾನ್ಸರು, ಆ ಥರದ್ದು ಕೋಲನ್ ಕ್ಯಾನ್ಸರು, ಆವಾಗ ಅದಕ್ಕೆ ನಾವು ಪ್ರಿವೆನ್ಷನ್ಗೆ ಟ್ರೈ ಮಾಡ್ಬೋದು. ಯಾಕಂದರೆ ನಾವು ಇಷ್ಟು ದುಡ್ಡು ಅಂತ ಪ್ರಿವೆಂಟ್ ಮಾಡೋಕ್ಕೆ ಇಷ್ಟು ದುಡ್ಡು ಅಂತ ಹಾಕಬೇಕಾಗುತ್ತೆ. ಅಷ್ಟು ದುಡ್ಡಿಗೆ ನಿಮಗೆ ಏನಾದರೂ ರಿಟರ್ನ್ಸ್ ಇರಬೇಕು ಅದರಲ್ಲಿ. ಅದು ಒಂದು. ಎರಡನೇದು, ಸ್ಪಷ್ಟವಾಗಿ ಈ ಕಾಯಿಲೆ, ಈ ಕ್ಯಾನ್ಸರ್ ಇದ್ರ ಕಾರಣದಿಂದ ಬಂದಿದೆ ಅಂತ ನಮ್ಗೆ ಗೊತ್ತಿರಬೇಕು. ಹೌದು, ಆವಾಗ ಅದನ್ನು ಪ್ರಿವೆಂಟ್ ಮಾಡ್ಬೋದು. ನಮಗೆ ಗೊತ್ತೇ ಇಲ್ಲ, ಎನ್ವೈರ್ಮೆಂಟದ ಬಂದಿರ್ಬೋದು, ನೀರಿಂದ ಬಂದಿರ್ಬೋದು, ಆಹಾರದಿಂದ ಬಂದಿರ್ಬೋದು, ಜೀನ್ಸಿಂದ ಬಂದಿರ್ಬೋದು, ನಮಗೆ ಡೌಟ್ ಇದ್ದರೆ ಹೌ ಡು ಯು ಪ್ರಿವೆಂಟ್ ಆ ಥರ. ಬಟ್ ಒಂದಂದರೆ, ನಮಗೆ ಗೊತ್ತಿರೋಂಥ ಕಾರಣಗಳನ್ನು ನಾವು ನಿಲ್ಲಿಸಿದ್ರೆ, ಸ್ಮೋಕಿಂಗು, ಆಲ್ಕೋಹಾಲು, ಎಕ್ಸಸೈಸ್ ಮಾಡೋದು, ಹಣ್ಣು ಹಂಪಲು, ಇವೆಲ್ಲನೂ ನಾವು ಅನುಸರಿಸಿದ್ರೆ 70% ಆಫ್ ದ ಕ್ಯಾನ್ಸರ್ಸ್ನ ನಾವು ತಡೆಗಟ್ಬೋದು. ಅದು ಮಾತ್ರ ಗ್ಯಾರಂಟಿ. ಬಟ್ ಈಗ ಇದನ್ನು ನಾವು ಸ್ವಲ್ಪ ಎನ್ವೈರ್ಮೆಂಟ್ ಬಗ್ಗೆನೂ ಎಚ್ಚರ ವಹಿಸ್ಬೇಕಾಗ್ತದೆ. ಮುಂಚೆ ಎಲ್ಲ ಎನ್ವೈರ್ಮೆಂಟ್ ಕ್ಲೀನ್ ಇರ್ತಾ ಇತ್ತು, ಆರ್ಗ್ಯಾನಿಕ್ ಫಾರ್ಮಿಂಗು. ಸೊ ಈಗ ಮತ್ತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ವಾಪಸ್ ಹೋಗ್ತಾ ಇದ್ದಾರೆ. ಇದು ಪಲ್ಯೂಟಿಂಗ್ ಇಂಡಸ್ಟ್ರೀಸ್ನ ಕ್ಲೋಸ್ ಮಾಡೋದು, ಇಂಥವೆಲ್ಲ ನಡಿಬೇಕಾಗ್ತಾ ಇದೆ. ಓಕೆ ಓಕೆ ಡಾಕ್ಟರ್, ಹಾಗಿದ್ರೆ ಈ ಬೋನ್ ಕ್ಯಾನ್ಸರ್ ರಿಲೇಟೆಡ್ ಆಗಿ ಕೆಲವೊಂದಿಷ್ಟು ಮಿತ್ಸ್ಗಳು ಕೂಡ ಇರಬಹುದು. ಸೊ ಅದಕ್ಕೋಸ್ಕರ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸತ್ಯಕ್ಕೆ ದೂರವಾಗಿರೋದನ್ನು ನೀವು ಹೇಳಬೇಕಾಗತ್ತೆ ಸರ್. ಈಗ ಕ್ಯಾಲ್ಸಿಯಂ ಕಡಿಮೆ ಇತ್ತು ಅಂತ ಹೇಳಿದ್ರೆ ಬೋನ್ ಕ್ಯಾನ್ಸರ್ ಬರುತ್ತೆ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸತ್ಯ ಸರ್? ಇದರಲ್ಲಿ ಯಾವ ಸತ್ಯಾಂಶನೂ ಇಲ್ಲ. ಕ್ಯಾಲ್ಸಿಯಂ ಕಡಿಮೆ ಆದಾಗ ಬೇರೆ ಥರದ್ದು ಏನಾದ್ರು ಪ್ರಾಬ್ಲಮ್, ಆಸ್ಟಿಯೋಪೊರೋಸಿಸ್ ಆಗೋದು, ಮಲೇಷ್ ಅಂಥವೆಲ್ಲ ಆಗ್ಬೋದು. ವೈಟಮಿನ್ ಡಿ, ಮೇನ್ಲಿ ವೈಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಬಟ್ ಕ್ಯಾನ್ಸರ್ ಅದು ಮಾಡುತ್ತೆ, ಬೋನ್ ಕ್ಯಾನ್ಸರ್ ಅದು ಮಾಡುತ್ತೆ ಅನ್ನೋದು ಯಾವುದೂ ಪ್ರೂಫ್ ಇಲ್ಲ ಇದುವರೆಗೆ. ಓಕೆ ಓಕೆ ಯಾರಾದರೂ ಬಿದ್ದು ಪೆಟ್ಟಾಯಿತು, ಇಂಜುರಿ ಆಯಿತು, ಸೊ ಆ ಇಂಜುರಿ ಆದ ಜಾಗದಲ್ಲೇ ಕ್ಯಾನ್ಸರ್ ಕಣಗಳು ಉತ್ಪತ್ತಿ ಆಗುತ್ತೆ ಅಂತ ನಂಬಬಹುದಾ? ಇದು ಎಷ್ಟರ ಮಟ್ಟಿಗೆ ಸತ್ಯ ಸರ್? ಮೋಸ್ಟ್ಲಿ ಸತ್ಯ ಅಲ್ಲ ಅದು. ಆದರೆ ಕೆಲವು ಇದರಲ್ಲಿ ನಾವು ನೋಡಿದ್ದೀವಿ ದಟ್ ಯಾವ ಜಾಗದಲ್ಲಿ ಏಟು ಬಿದ್ದಿತ್ತೋ ಆ ಜಾಗದಲ್ಲಿ ಕೆಲವ್ರಿಗೆ ಅಲ್ಲಿ ಕ್ಯಾನ್ಸರ್ ಬರೋವಂಥದ್ದನ್ನು ನೋಡಿದ್ದೀವಿ ನಾವು. ಬಟ್ ಅದು ಕಾಕತಾಳೀಯನ ಅಥವಾ ಅದಕ್ಕೇನಾದರೂ ಸ್ಟಿಮ್ಯುಲೇಟಿಂಗ್ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಇದೆಯಾ ಅನ್ನೋದು ಸ್ಪಷ್ಟ ಇಲ್ಲ. ನನ್ನ ಪ್ರಕಾರ ಅದು ಕಾಕತಾಳೀಯ ಅಂತ ನನಗನ್ಸುತ್ತೆ. ಆ ಜಾಗದ ಏಟು ಬಿತ್ತು, ಅಲ್ಲಿಗೆ ಬಂತು. ಯಾಕಂದರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಬಂದಮೇಲೆ ಜ್ಞಾಪಿಸ್ಕೋತಾರೆ, ಈ ಜಾಗದಲ್ಲಿ ನನಗೆ ಏಟು ಬಿದ್ದಿತ್ತು ಅಂತ ಜ್ಞಾಪಿಸ್ಕೋತಾರೆ. ಸೊ ಅವ್ರು ಜ್ಞಾಪಿಸ್ಕೊಳ್ಳೋದು ಸರಿನಾ, ಕರೆಕ್ಟಾಗಿ ಜ್ಞಾಪಿಸ್ಕೋತಾ ಇದ್ದಾರಾ, ಅಥವಾ ಅಲ್ಲಿದೆ ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಅದರಿಂದ ಬಂದಿರಬಹುದು ಅಂತ ತಿಳ್ಕೊತಾರ ಗೊತ್ತಿಲ್ಲ. ಓಕೆ ಓಕೆ ವೆರಿ ಅನ್ಲೈಕ್ಲಿ ಇಸ್ ವಾಟ್ ಐ ಸೇ. ಎರಡು ಕೋ-ಇನ್ಸಿಡೆಂಟ್ ಕೂಡ ಆಗಿರಬಹುದು ಮೋಸ್ಟ್ಲಿ. ಓಕೆ ಓಕೆ ಈಗ ಕೈಕಾಲು ನೋವು ಬಂತು ಅಂತ ಹೇಳ್ಬಿಟ್ಟು ಪೇನ್ ಕಿಲ್ಲರ್ಸ್ ತಗೋತಾರೆ. ಸೊ ಪೇನ್ ಕಿಲ್ಲರ್ಸ್ ತಗೊಂಡಾಗ ಅದು ಕ್ಯಾನ್ಸರ್ ಇದೆ ಅನ್ನೋದನ್ನ ಮರೆಮಾಚುತ್ತಾ? ಪೇನ್ ಕಿಲ್ಲರ್ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಉಪಯುಕ್ತ, ಎಷ್ಟರ ಮಟ್ಟಿಗೆ ಅದು ನಮ್ಮ ಪ್ರಾಬ್ಲಮ್ಸ್ ಅನ್ನ ಹೈಡ್ ಮಾಡುತ್ತೆ? ಈಗ ಬೋನಲ್ಲಿ ಅಥವಾ ಜಾಯಿಂಟ್ಸಲ್ಲಿ ನೋವು ಒಂದು 10,000 ಜನಕ್ಕೆ ಬಂದರೆ ಕ್ಯಾನ್ಸರು ಅದರಲ್ಲಿ ಒಬ್ರಿಗೆ ಬರ್ಬೋದು. ಸೊ ಅದರಿಂದಾಗಿ ನಾವು ಏನು ಮಾಡೋದು, ಪೇನ್ ಕಿಲ್ಲರ್ಸೇ ತೊಗೋಬೇಡಿ ಅಥವಾ ಎಲ್ಲರಿಗೂ ಪೆಟ್ ಸ್ಕ್ಯಾನು MRIಗಳು ಮಾಡಿಸೋದು ಕಷ್ಟನೇ. ಸೊ ಅದರಿಂದಾಗಿ ಏನು ಮಾಡಬೇಕಾಗತ್ತೆ, ದಿಸ್ ಇಸ್ ಎ ಡಿಫಿಕಲ್ಟ್ ಪ್ರಾಬ್ಲಮ್. ಎಲ್ಲರಿಗೂ ನಾವು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ. ನೋವು ಭಾಳ ಕಾಮನ್ನು. ಈಗ ಜಾಯಿಂಟ್ ಪೇನ್ಸು, ಮಕ್ಕಳಿಗಂತೂ ಆಟ ಆಡ್ತಿರ್ತಾರೆ, ಎಲ್ಲಂದ್ರಲ್ಲಿ ಬಿದ್ದಿರ್ತಾರೆ. ಅವ್ರ ನೋವೆಲ್ಲ ನಾವು ಎಕ್ಸ್ರೇಗಳು ಮಾಡ್ತಾ ಹೋದರೆ ಐ ಥಿಂಕ್ ಬರೀ ಅದೇ ಮಾಡ್ತಾ ಅದೇ ಸ್ಕ್ಯಾನಲ್ಲೇ ಹೋಗುತ್ತೆ. ಅದರಿಂದಾಗಿ ಇದ್ರ ಬಗ್ಗೆ ಸ್ವಲ್ಪ ನಾವು ಎಚ್ಚರಿಕೆ ವಹಿಸಬೇಕು. ನೋವು ಸುಮಾರು ದಿನ ಕಡಿಮೆ ಆಗಲಿಲ್ಲ ಅಂದಾಗ ನಾವು ಸಸ್ಪಿಷಿಯಸ್ ಆಗಿ ಇದು ಮಾಡಿ ನಾವು ತಕ್ಷಣ ಹೋಗಿದ್ದೇನೆ ಇನ್ವೆಸ್ಟಿಗೇಷನ್ ಮಾಡಿಸ್ಕೋಬೇಕು. ಇದರಲ್ಲಿ ಡಾಕ್ಟರ್ಸ್ದು ರೋಲು ಸ್ವಲ್ಪ ಇದೆ. ಡಾಕ್ಟರ್ಸು ಕೂಡ ಮುಂದೆ ಬಂದು ಈಗ ಕಮ್ಮಿ ಆಗ್ತಿಲ್ಲ ಮಾಡಿ ಧೈರ್ಯವಾಗಿ ನೀವು ಸ್ಕ್ಯಾನ್ ಮಾಡಿ ಅಂತ ಅವ್ರಿಗೆ ಹೇಳೋ ಥರ ಇರಬೇಕಾಗತ್ತೆ. ಸುಮ್ಮನೆ ಸ್ಕ್ಯಾನಿಂಗ್ ಮಾಡಬಾರ್ದು. ಬಟ್ ಹಾಗೆ ಅಂತ ತುಂಬ ಡಿಲೇನೂ ಮಾಡಬಾರ್ದು. ಈ ಮಿಡಲ್ ಪಾತ್, ಬುದ್ಧ ಹೇಳ್ದಂಗೆ ಮಿಡಲ್ ಪಾತ್ನ ತಗೋಬೇಕು, ವಿಚ್ ಇಸ್ ಲಿಟಲ್ ಡಿಫಿಕಲ್ಟ್.
ಹೌದು ಹೌದು. ಡಾಕ್ಟರ್, ಕೊನೆಯದಾಗಿ ನಿಮ್ಮ ಅಡ್ವೈಸ್ ಏನು? ಸೊ ಕ್ಯಾನ್ಸರ್ ರಿಲೇಟೆಡ್ ಆಗಿ ಕೆಲವರು ಜಾಸ್ತಿ ಭಯ ಪಡ್ತಾರೆ, ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಬದುಕೇ ಮುಗ್ದು ಹೋಯ್ತು ಅನ್ನೋ ಥರ ಯೋಚನೆ ಮಾಡೋರು ಇರ್ತಾರೆ. ಸೊ ಫೈನಲಿ ಆಡಿಯನ್ಸ್ಗೆ ನಿಮ್ಮ ಕಡೆಯಿಂದ ಏನು ಅಡ್ವೈಸ್ ಕೊಡ್ತೀರಾ, ಹೇಗೆ ಅಂತ? ಕ್ಯಾನ್ಸರು ಈಗ ಜಾಸ್ತಿ ಆಗ್ತಾ ಇದೆ. ಅದರಿಂದಾಗಿ ದ ಬೆಸ್ಟ್ ವೇ ಟು ಡೀಲ್ ವಿತ್ ಕ್ಯಾನ್ಸರ್ ಇಸ್ ಟು ಪ್ರಿವೆಂಟ್ ಕ್ಯಾನ್ಸರ್. ನೀವು ಲೈಫ್ ಸ್ಟೈಲ್ ಚೆನ್ನಾಗಿ ಮಾಡಿಕೊಂಡು ಅಥವಾ ಇನ್ವೆಸ್ಟಿಗೇಷನ್ಸ್ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಂದ್ಸಲ ಆದರೂ ಇನ್ವೆಸ್ಟಿಗೇಷನ್ ಮಾಡಿಸಿ ಸಣ್ಣದಾಗಿ ಏನಾದ್ರು ಕ್ಯಾನ್ಸರ್ ಕಂಡ್ರೆ ತಕ್ಷಣ ಅದನ್ನು ಟ್ರೀಟ್ ಮಾಡಿಸೋದು. ಸೊ ವಿ ಸೇ ಪ್ರೈಮರಿ ಪ್ರಿವೆನ್ಷನ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್, ಇದು ವೆರಿ ಇಂಪಾರ್ಟೆಂಟ್. ಬಟ್ ಕ್ಯಾನ್ಸರ್ ಬಂದಿದೆ ಅಂತ ಹೆದರುವಂಥ ಅವಶ್ಯಕತೆ ಇಲ್ಲ. ನಾನು ನೋಡಿದ ಹಾಗೆ 30 ವರ್ಷದ ಹಿಂದೆ ನಾನು PG ಆಗಿದ್ದಾಗ ಆಂಕಾಲಜಿನಲ್ಲಿ, ಈಗ ನಾವು ನೋಡ್ತಿರುವಂಥ ಪ್ರೋಗ್ರೆಸ್ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಸ್ ಟ್ರೆಮೆಂಡಸ್. ಎಷ್ಟೊಂದು ಕ್ಯಾನ್ಸರ್ಸು 6 ತಿಂಗಳು ಬದುಕುವಂಥವು ಈಗ 10 ವರ್ಷ ಬದುಕ್ತಾ ಇದ್ದಾರೆ. ಎಷ್ಟೊಂದು ಕ್ಯಾನ್ಸರ್ಸು ಕ್ಯೂರ್ ಆಗದೆ ಇರುವಂಥವು ಆವಾಗ ಕ್ಯೂರ್ ಆಗ್ತಾ ಇದ್ದಾರೆ. ಸೊ ಮೆಡಿಸಿನ್ಸ್ ಹ್ಯಾವ್ ಇಂಪ್ರೂವ್ಡ್, ಟ್ರೀಟ್ಮೆಂಟ್ ಇಂಪ್ರೂವ್ ಆಗಿದೆ, ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ಸರಿಯಾದ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಯಾಕಂದರೆ ನಮ್ಮ ಜನ ಏನು ಮಾಡ್ತಾರೆ, ನಮ್ಮ ಪಕ್ಕದ ಮನೆಯವ್ರಿಗೆ ಏನೋ ತೊಂದರೆ ಆಯಿತು, ರೇಡಿಯೋಥೆರಪಿ ಕೊಡಬೇಡಿ, ಕೀಮೊಥೆರಪಿ ಟಾಕ್ಸಿಕ್ಕು ಅದು ಬೇಡ ನನಗೆ, ಈ ಥರ. ವೆನ್ ಯು ಪಿಕ್ ಆ್ಯಂಡ್ ಚೂಸ್ ದರ್ ಇಸ್ ಅ ಪ್ರಾಬ್ಲಮ್. ಯಾರು ಹೇಳೋದನ್ನ ವಾಟ್ ಈಸ್ ದ ರೈಟ್ ಟ್ರೀಟ್ಮೆಂಟ್ ಫಾರ್ ಯುವರ್ ಕ್ಯಾನ್ಸರ್, ಯುವರ್ ಬಾಡಿ, ಡಾಕ್ಟರ್ ಅದನ್ನು ನೋಡ್ಬಿಟ್ಟು ನಿಮ್ಗೆ ಹೇಳ್ತಾರೆ, ಅದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಇಫ್ ಯು ಚೂಸ್ ಇದು ಬೇಕು ಇದು ಬೇಡ, ಇದು ಬೇಕು ಇದು ಬೇಡ ಅಂದಾಗ ದಟ್ ಈಸ್ ದಿ ಶೂರ್ ಇನ್ವಿಟೇಷನ್ ಟು ಡಿಸಾಸ್ಟರ್. ನಿಜ ಅದು ಇಂಪಾರ್ಟೆಂಟ್. ಮತ್ತು ಡಾಕ್ಟ್ರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದಾಗ ದಯವಿಟ್ಟು ಅದನ್ನು ಹೋಗಿ ಮಾಡಿಸ್ಕೊಳ್ಳಿ. ಯಾಕಂದರೆ ಅವರು ಸ್ಟ್ರಾಂಗ್ ಆಗಿರೋ ಒಂದು ಕಾರಣ ಇಲ್ಲದೇ ಅದನ್ನು ಮಾಡಲ್ಲ. ಸೊ ಇಷ್ಟೇ ನನ್ನ ಅಡ್ವೈಸ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೋನ್ ಕ್ಯಾನ್ಸರ್ನ ಬಗ್ಗೆ ಒಂದು ಇನ್ಫಾರ್ಮೇಟಿವ್ ಆಗಿರುವಂಥ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಿ. ಯಾಕಂತ ಹೇಳಿದ್ರೆ ನಾವು ಫಸ್ಟ್ ಟೈಮ್ ವಿಜಯ ಕರ್ನಾಟಕ ಹೆಲ್ತ್ ಚಾನಲಲ್ಲಿ ಬೋನ್ಗೆ ರಿಲೇಟೆಡ್ ಆಗಿರುವಂಥ ಬೋನ್ ಕ್ಯಾನ್ಸರ್ನ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿರೋವಂಥದ್ದು. ಸೊ ತುಂಬ ರೇರ್ ಕ್ಯಾನ್ಸರ್ ಅಂತ ನೀವು ಹೇಳಿದ್ರಿ, ಆದರೂ ಕೂಡ ಇದ್ರ ಬಗ್ಗೆ ಅರಿವಿರುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಅಂದರೆ ಈ ಥರ ಒಂದು ಕ್ಯಾನ್ಸರ್ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋದಕ್ಕಿಂತ ಈ ಥರ ಒಂದು ಕ್ಯಾನ್ಸರ್ ಇದೆ, ಈ ಥರ ಲಕ್ಷಣಗಳಿರಬಹುದು ಅಂತ ಒಂದು ತಲೆಯಲ್ಲಿದ್ದಾಗ ಬಹುಶಃ ಆ ಸಂದರ್ಭ ಬರೋದು ಯಾರಿಗೂ ಬೇಡ. ಇನ್ ಕೇಸ್ ಒಂದು ವೇಳೆ ಈ ಥರ ಕಂಡೀಷನ್ಸ್ ಎಲ್ಲ ಇದ್ದಾಗ ಒಂದು ಅರಿವಿರಬೇಕಾಗತ್ತೆ. ಜನರಲ್ಲಿ ಅವೇರ್ನೆಸ್ ಮೂಡಿಸೋವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸರಳವಾಗಿ ವಿವರವಾಗಿರುವಂಥ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಸರ್. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಳೆ ಕ್ಯಾನ್ಸರ್ ಅಥವಾ ಬೋನ್ ಕ್ಯಾನ್ಸರ್ಗೆ ಸಂಬಂಧಿಸಿದಂಥ ವಿವರವಾಗಿರುವಂಥ ಮಾಹಿತಿಯನ್ನು ಡಾಕ್ಟರ್ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ಚಾನಲಲ್ಲಿ ನೀವು ನೋಡಬಹುದು.